ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಮ್ಯಶ್ರೀ. ನನ್ನ ಚಾನೆಲ್ ಅಶ್ವಿನ್ ಅಸ್ಟ್ರಾಲಜಿಗೆ ಸ್ವಾಗತ. ಜನವರಿ 28ನೇ ತಾರೀಕು ಶುಕ್ರ ಗ್ರಹವು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಈ ಮೀನ ರಾಶಿಯಲ್ಲಿ ಆಗಲೇ ಸ್ಥಿತವಾಗಿರುವಂತಹ ರಾಹು ಗ್ರಹವು ಶುಕ್ರನ ಜೊತೆ ಯುತಿಯನ್ನ ನಿರ್ಮಾಣ ಮಾಡೋದ್ರಿಂದ ನಮಗೆ ಕೆಲವು ವಿಚಿತ್ರ ಪರಿಣಾಮಗಳು, ವಿಚಿತ್ರ ಘಟನೆಗಳು ಸಹ ಜರುಗಬಹುದು. ಇದಲ್ಲದೆ ಮೀನರಾಶಿಯ ಅಧಿಪತಿಯಾದ ಗುರುವು ಶುಕ್ರನ ರಾಶಿಯಾದ ವೃಷಭ ರಾಶಿಯಲ್ಲಿ ಕಳೆದ 8 ತಿಂಗಳಿಂದ ಇದ್ದಾನೆ. ಹಾಗಾಗಿ ಈಗ ಶುಕ್ರನು ಈ ಗುರುವಿನ ಮನೆಗೆ ಹೋಗುತ್ತಿರೋದ್ರಿಂದ ಹಾಗೂ ಗುರು ಆಲ್ರೆಡಿ ಶುಕ್ರನ ರಾಶಿಯಲ್ಲಿ ಇರೋದ್ರಿಂದ ಈ ಗುರು ಶುಕ್ರರ ಒಂದು ವೆರಿ ರೇರ್ ಅಂತ ಏನ್ ಹೇಳ್ತೀವಿ, ಬಹಳ ವಿರಳವಾಗಿ ಅಥವಾ ತುಂಬಾ ಸಮಯದ ನಂತರ ಏರ್ಪಡುವಂತಹ ಒಂದು ಪರಿವರ್ತನಾ ಯೋಗವೂ ಸಹ ಕಂಡು ಬರ್ತಾ ಇದೆ. ಸೊ ಈ ಶುಕ್ರ ಗುರುವಿನ ಒಂದು ಪರಿವರ್ತನಾ ಯೋಗ ಬಹಳ ಮತ್ತು ಅತ್ಯಂತ ಶುಭವಾದದ್ದು. ಯಾಕಂದ್ರೆ ಇಡೀ ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ, ನಮ್ಮ ಹಿಂದೂ ಜ್ಯೋತಿಷ್ಯದಲ್ಲಿ ಗುರು ಶುಕ್ರ ಗ್ರಹಗಳನ್ನು ಅತ್ಯಂತ ಶುಭ ಗ್ರಹಗಳು ಅಂತ ನಾವು ಪರಿಗಣನೆಯನ್ನ ಮಾಡ್ತೀವಿ. ಸೊ ಇಂತಹ ಗ್ರಹಗಳು ಒಬ್ಬರಿಗೊಬ್ಬರು ಪರಿವರ್ತನೆ ಆಗಿರೋದು ಅಂತ ಹೇಳಿದ್ರೆ ಇದು ಬಹಳ ಉತ್ತಮ ಅಥವಾ ಅತ್ಯುತ್ತಮ ಅಂತ ಸಹ ನಾವು ಹೇಳ್ಬಹುದು. ಆದ್ರೆ ಇಲ್ಲಿ ಶುಕ್ರವು ರಾಹು ಅಂತಹ ರಾಕ್ಷಸ ಗ್ರಹ ಜೊತೆ ಯುತಿಯನ್ನು ಏರ್ಪಾಡು ಮಾಡಿರೋದ್ರಿಂದ, ನಿರ್ಮಿಸಿರೋದ್ರಿಂದ ಇದರಿಂದ ನಮಗೆ ಕೆಲವು ಅಡ್ಡ ಪರಿಣಾಮಗಳು ಸಹ ಸಿಗಬಹುದು. ಇದನ್ನ ನಾನು ಉತ್ತಮವಾದ ಗೋಚಾರ ಎಂದು ಸಹ ನಾನು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೇನೆ. ಹಾಗೂ ಅಷ್ಟಾಗಿ ಒಳ್ಳೆಯ ಪರಿಣಾಮಗಳನ್ನು ಕೊಡುವಂತಹ ಗೋಚಾರವೂ ಅಲ್ಲ ಅಂತ ಸಹ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ಒಂದು ಶುಭ ಗ್ರಹಗಳು ಒಂದು ಪರಿವರ್ತನೆಯಲ್ಲಿದೆ, ಒಂದು ಉಚ್ಚ ಸ್ಥಾನದಲ್ಲಿ ಇದ್ರೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗುರು ಶುಕ್ರರ ಒಂದು ಪರಿವರ್ತನೆ ಆದಾಗ ಏನಾಗುತ್ತೆ ಅಂದ್ರೆ ಎರಡೂ ಶುಭ ಗ್ರಹಗಳು ತಮ್ಮದೇ ರಾಶಿಯಲ್ಲಿ ಇರುವಂತಹ ಫಲಗಳನ್ನ ಕೊಡುತ್ತೆ. ಯಾಕಂದ್ರೆ ಯಾವುದೇ ಗ್ರಹಗಳು ಪರಿವರ್ತನೆ ಆದಾಗ ಗುರು ಶುಕ್ರನ ಮನೆಯಲ್ಲಿ, ಶುಕ್ರ ಗುರುನ ಮನೆಯಲ್ಲಿ ಹೋದಾಗ ಗುರುನ ನಾವು ಮೀನ ರಾಶಿಯಿಂದ ತಗೋಬೇಕಾಗತ್ತೆ ಇಂಥ ಸಮಯದಲ್ಲಿ, ಹಾಗೂ ಶುಕ್ರನನ್ನ ವೃಷಭ ರಾಶಿಯಿಂದ ತೆಗೆದುಕೊಂಡು ಸಹ ಫಲಗಳನ್ನು ಹೇಳ್ಬೇಕಾಗತ್ತೆ. ಸೊ ಶುಕ್ರ ಮೀನ ರಾಶಿ ಉಚ್ಚಸ್ಥನಾಗಿದ್ದಾಗ ಏನ್ ಫಲ ಕೊಡ್ತಾನೆ ಅಂತಾನೂ ನಾವು ಹೇಳ್ಬೇಕು. ಮತ್ತೆ ಗುರು ಈಗ ಪರಿವರ್ತನೆಯಿಂದ ಮೀನ ರಾಶಿಯ ಫಲಗಳನ್ನೂ ಸ್ವಲ್ಪ ಕೊಡ್ತಾರೆ. ಯಾಕಂದ್ರೆ ಎರಡು ಕನೆಕ್ಟೆಡ್ ಆಗಿರೋದ್ರಿಂದ, ಎರಡು ಮಧ್ಯೆ ಲಿಂಕ್ ಏರ್ಪಡೋದ್ರಿಂದ ನಾವು ಹಾಗೆ ಸಹ ಫಲಗಳನ್ನ ಹೇಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ರಾಹು ಇರೋದ್ರಿಂದ ಕೆಲವೊಂದು ನಮಗೆ ವಿಚಿತ್ರ ಘಟನೆಗಳು ಅದು ಕಂಡು ಅಥವಾ ಪವಾಡಗಳಂತ ನಡೆಯುವಂತಹ ಸ್ಥಿತಿಯೂ ಸಹ ಇರೋದ್ರಿಂದ ಇದನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೋಬೇಕಾಗತ್ತೆ. ಆದ್ರೆ ಕೆಲವು ಅಡ್ಡ ಪರಿಣಾಮಗಳು ಸಹ ಸಂಭವಿಸಬಹುದು. ಯಾಕಂದ್ರೆ ರಾಹು ಏನೇ ಆಗಲಿ ಒಂದು ರಾಕ್ಷಸ ಗ್ರಹ, ಛಾಯಾಗ್ರಹ. ಸೊ ಆತನು ಹೇಗೆ ಅಂದ್ರೆ ಒಂದು ತುಂಟತನ ಮಾಡುವಂತಹ ಮಗು ಇದ್ದ ಹಾಗೆ. ಎಷ್ಟೇ ಒಳ್ಳೆ ಮಗು ಆದ್ರೂ ತುಂಟತನ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಸಹಿಸ್ಕೋಬೇಕಾಗತ್ತೆ. ಹಾಗಾಗಿ ಇದರಲ್ಲಿ 70 to 80%, 70ರಿಂದ 80% ಉತ್ತಮ ಫಲಗಳು, ಇನ್ನು 70-30 ಅಷ್ಟಾಗಿ ಉತ್ತಮ ಫಲಗಳು ಕೊಡಲ್ಲ ಅಂತ ನಾನು ಹೇಳ್ಬೋದು. ಸೊ ಈಗ ನಾವು ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಮೇದಿನಿ ಜ್ಯೋತಿಷ್ಯದ ಪ್ರಕಾರ ಇಡೀ ಜಗತ್ತಿನಲ್ಲಿ ಯಾವ ತರದ ಪರಿಣಾಮಗಳಾಗಬಹುದು ಅನ್ನೋದ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಆಂಗ್ಲ ಭಾಷೆಯಲ್ಲಿದೆ, ನೀವು ಸಬ್ ಟೈಟಲ್ ಸಹಿತ ನೋಡಬಹುದು. ಇದು ರಾಶಿಯ ಪ್ರಕಾರ ಏನು ಫಲಗಳು ಸಿಗುತ್ತೆ ಎಲ್ಲಾ 12 ರಾಶಿಯವರಿಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಶುರು ಮಾಡೋಣ ಬನ್ನಿ. ಸೊ ಇಷ್ಟಲ್ಲದೆ ಶುಕ್ರ ರಾಹು, ಶುಕ್ರ ಗುರು, ಇಷ್ಟಲ್ಲದೆ ಬೇರೆ ಗ್ರಹಗಳ ಒಂದು ಸ್ಥಿತಿಯಿಂದ ಸಹ ಇದಕ್ಕೆ ಏನ್ ಪರಿಣಾಮ ಆಗ್ಬೋದು ಅನ್ನೋದು ಸಹ ನಾನು ಹೇಳ್ತೀನಿ. ಯಾಕೆಂತ ಹೇಳಿದ್ರೆ ಈಗ ಈ ಎಲ್ಲಾ ಗ್ರಹಗಳು ಈಗ ರಾಹು ಕೇತು ಮಧ್ಯದಲ್ಲಿ ಏರ್ಪಟ್ಟಾದ್ರೆ ಗುರು ಮತ್ತೆ ಕುಜ ಮಾತ್ರ ಬೇರೆ ಇರ್ತಾರೆ. ಸೊ ಇದನ್ನ ಸಹ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈಗ ಮೊದಲ ರಾಶಿ ಮೇಷ ರಾಶಿಯನ್ನ ನಾವು ಪರಿಗಣನೆಗೆ ತಗೊಳ್ಕೊಳ್ಳೋಣ. ಸೊ ಮೇಷ ರಾಶಿಯನ್ನ ತೆಗೆದುಕೊಂಡಾಗ ಈ ತರದ ಒಂದು ಶುಕ್ರ ರಾಹುವಿನ ಒಂದು ಯುತಿ ನಿಮಗೆ 12ನೇ ಮನೆಯಲ್ಲಾಗತ್ತೆ. ಶುಕ್ರ ಬಂದು ನಿಮ್ಮ ರಾಶಿಗೆ ದ್ವಿತೀಯಾಧಿಪತಿ ಹಾಗೂ ಸಪ್ತಮಾಧಿಪತಿಯಾಗಿ 12ನೇ ಮನೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಅವನು ಉಚ್ಚಸ್ಥನಾಗ್ತಾನೆ. ಶುಕ್ರ ಒಂದೇ ಗ್ರಹವನ್ನ ನಾವು 12ನೇ ಮನೆಯಲ್ಲಿ ಒಳ್ಳೆಯ ಅಥವಾ ಉತ್ತಮ ಫಲಗಳನ್ನ ಕೊಡ್ತಾನೆ ಅಂತ ಹೇಳ್ತೀವಿ. ಯಾಕಂದ್ರೆ 12ನೇ ಮನೆಯಲ್ಲಿ ಶುಕ್ರ ಉಚ್ಚಸ್ಥನಾಗ್ಬೋದು. ಸೊ ಹಾಗಾಗಿ ಇದು ನಿಮಗೆ ಉತ್ತಮವಾದ ಸಮಯ. ಆದ್ರೆ ರಾಹು ಜೊತೆಗಿರೋದ್ರಿಂದ ಶುಕ್ರ ನಿಮಗೆ ಒಂದು ಎಕ್ಸ್ಪೆನ್ಸಿವ್ ಅಥವಾ ವೆರಿ ಲಕ್ಸುರಿಯಸ್ ಆದಂತಹ ಒಂದು ಖರ್ಚುಗಳು ಜಾಸ್ತಿ ಆಗ್ಬೋದು ನಿಮ್ಗೆ. ಅಂದ್ರೆ ಖರ್ಚುಗಳಲ್ಲಿ ವೈಪರೀತ್ಯವಾಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಹೇಗೆ ಆಗುತ್ತೆ ಅಂತ ಹೇಳಿದ್ರೆ
100 ರೂಪಾಯಿ ಖರ್ಚು ಮಾಡೋ ಸಮಯದಲ್ಲಿ ನೀವು 1000 ರೂಪಾಯಿ ಖರ್ಚು ಮಾಡಬಹುದು, 5000 ಖರ್ಚು ಮಾಡೋ ಕಡೆ ನೀವು 10,000 ಖರ್ಚು ಮಾಡಬಹುದು. ಈ ತರಹದ ವೈಪರೀತ್ಯಗಳು ನಿಮ್ಗೆ ಖರ್ಚುಗಳಲ್ಲಾಗತ್ತೆ. ಮತ್ ಅದು ಅಲ್ಲದೆ ನೀವು ಹೊಸದೇನಾರು ತೆಗೆದುಕೊಳ್ಬಹುದು, ಅಥವಾ ಯಾವ್ದೋ ಒಂದು ವಸ್ತುವನ್ನು, ಯಾವ್ದೋ ಹೊಸ ಗಾಡಿಯನ್ನ ತೆಗೆದುಕೋಬಹುದು, ಅದು ಸಾಧ್ಯತೆ ಇದೆ. ಅಥವಾ ಮನೆಯನ್ನ ನಿರ್ಮಾಣ ಮಾಡಿದ್ರೆ ಮನೆಗೆ ಪೇಂಟಿಂಗ್ ಮಾಡಿಸಬಹುದು, ಅಥವಾ ಮನೆಯನ್ನ ಇನ್ನೂ ಸುಂದರವಾಗಿ ನಿರ್ಮಿಸೋಕೆ ಅಥವಾ ಗೃಹದ ಒಂದು ಅಚ್ಚುಕಟ್ಟಿಗೆ ನೀವು ಸಾಕಷ್ಟು ವ್ಯಯಿಸಬಹುದು, ಅದು ಸಹ ಆಗ್ಬಹುದು. ಯಾಕಂದ್ರೆ ಚಂದ್ರ ಈ ಸಮಯದಲ್ಲಿ ಶುಕ್ರನ ಒಂದು ಈ ಗೋಚಾರ ಆದಾಗ, ಶುಕ್ರ ಮೀನರಾಶಿಗೆ ಸಂಚರಿಸಿದಾಗ ಚಂದ್ರ ಬಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಇರ್ತಾನೆ. ಸೊ ಪೂರ್ವಾಷಾಢ ಬಂದು ಶುಕ್ರನ ನಕ್ಷತ್ರವೇ ಆದ್ರಿಂದ ನಾವು ಆ ಬೇಸಿಸ್ ಮೇಲೂ ಹೇಳ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬಾ ದಿನಗಳವರೆಗೂ ಇರ್ತಾರೆ, ಆದ್ರೆ ಚಂದ್ರ ಮಾತ್ರ ಚಲಿಸ್ತಾನೆ ಇರುವಂತಹ ಗ್ರಹ ಆದ್ರಿಂದ ಚಂದ್ರನ ಒಂದು ಸಂಚಾರಕ್ಕೆ ಬಹಳ ಮಹತ್ವವನ್ನ ಸನಂತನ ಗೋಚಾರದಲ್ಲಿ ಕೊಡಲಾಗಿದೆ. ಹಾಗಾಗಿ ಯಾವುದೇ ಗೋಚಾರವನ್ನ ನಾವು ಫಲಗಳು ಹೇಳ್ಬೇಕಾದ್ರೆ ಚಂದ್ರ ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಸೊ ಹಾಗಾಗಿ ನಾನು ಮೇಷರಾಶಿಯವರಿಗೆ, ಯಾಕಂದ್ರೆ ಅದು 9ನೇ ಮನೆಯಲ್ಲಿ ಇರೋದ್ರಿಂದ ಧಾರ್ಮಿಕ ಕಾರ್ಯಗಳಿಗೆ ನೀವು ಹಣವನ್ನ ಖರ್ಚು ಮಾಡಬಹುದು. ಭಗವಂತನ ಒಂದು ಫೋಟೋ ಅಥವಾ ಯಾವ್ದೋ ಒಂದು ಪೇಂಟಿಂಗ್ ಅಂತದನ್ನು ನೀವು ಜಾಸ್ತಿ ಪರ್ಚೇಸ್ ಮಾಡ್ಲಿಕ್ಕೆ ಮನಸ್ಸು ಮಾಡಬಹುದು ಇಂಥ ಸಮಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ಚಂದ್ರನನ್ನ ವಕ್ರಿ ಕುಜನ ನೋಡ್ತಿರ್ತಾನೆ. ಮತ್ತೆ ಈ ಚಂದ್ರನಿಗೆ ಶುಕ್ರನು ಕೇಂದ್ರದಲ್ಲಿರೋದ್ರಿಂದ ಸೊ ಇದು ಒಂತರಹ ಬಹಳ ಉತ್ತಮವಾದ ಪರಿಸ್ಥಿತಿ. ಯಾಕಂದ್ರೆ ಪರಸ್ಪರ ಕೇಂದ್ರದಲ್ಲಿರುವ ಗ್ರಹಗಳು ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡ್ತವೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಈ ತರಹದ ಫಲಗಳನ್ನು ಸಹ ನೋಡಬಹುದು. ಸೊ ಆರ್ಟಿಸ್ಟಿಕ್ ಆಗಿರುವಂತಹ ಮೇಷರಾಶಿಯವರಿಗೆ, ಆರ್ಟಿಸ್ಟಿಕ್ ಪ್ರೊಫೆಷನ್ ಅಲ್ಲಿ ಇರೋರಿಗೆ, ಅಂದ್ರೆ ಕಲೆಯಲ್ಲಿರೋರಿಗೆ ಅಥವಾ ವೈವಿಧ್ಯಮಯವಾದಂತಹ ಭಿನ್ನವಾದಂತಹ ಒಂದು ಪ್ರೊಫೆಷನ್ ಅಲ್ಲಿ ಇರೋರಿಗೆ, ಎಲ್ಲಿ ಕಲೆನೇ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತಹ ಪ್ರೊಫೆಷನ್ ಅವ್ರಿಗೆ ಈ ಸಮಯ ಬಹಳ ಉತ್ತಮವಾಗಿದೆ. ಈ ಸಮಯದಲ್ಲಿ ನಿಮಗೆ ಭಾಗ್ಯೋದಯ ಆಗ್ಬಹುದು, ಅಂತಹ ಸಹ ಅವಕಾಶಗಳು, ಯೋಗಗಳು ಖಂಡಿತ ಇದೆ. ಸೊ ಈ ಸಮಯದಲ್ಲಿ ನಿಮ್ಗೆ ಖರ್ಚುಗಳು ಜಾಸ್ತಿ ಆದ್ರೂ ನೀವು ಉತ್ತಮವಾದಕ್ಕೆ ಖರ್ಚು ಮಾಡ್ತಾ, ಮತ್ತೆ ಎಕ್ಸ್ಟ್ರಾ ವೆಗನ್ಸ್ ಅಂತ ನಾವೇನ್ ಹೇಳ್ತೀವಿ, ವಿಪರೀತವಾದ ಖರ್ಚು, ಒಂದು ಬ್ಯೂಟಿಫಿಕೇಶನ್, ಒಂದು ಕಂಪ್ಲೀಟ್ ಎಕ್ಸಾಗ್ರೇಷನ್ ನೀವು ಮಾಡುವಂತಹ ಸಾಧ್ಯತೆಗಳು ಸಾಕಷ್ಟಿದೆ. ನೀವು ಆದಷ್ಟು ಉತ್ತಮವಾದ ಅಥವಾ ಧಾರ್ಮಿಕ ಕಾರ್ಯಗಳಿಗಂತೂ ನೀವು ಸಾಕಷ್ಟು ಖರ್ಚು ಮಾಡ್ತೀರಿ ಈ ಸಮಯದಲ್ಲಿ. ಯಾಕಂದ್ರೆ ಗುರು ಸಹ ದ್ವಿತೀಯದಲ್ಲಿ ಇರೋದ್ರಿಂದ, ಮತ್ತೆ ಶುಕ್ರ ಗುರುವಿನ ಮನೆಯಲ್ಲಿ ಇರೋದ್ರಿಂದ, ರಾಹುನು ಅದೇ ಮನೆಯಿಂದ ಧಾರ್ಮಿಕ ಕಾರ್ಯಗಳಿಗೆ ಖರ್ಚು ಮಾಡೋದು ಬಹಳಷ್ಟಿದೆ. ಇಷ್ಟು ನಾನು ಮೇಷರಾಶಿಯವ್ರಿಗೆ ಹೇಳೋದು. ಮಿಕ್ಕಿದ್ದೆಲ್ಲ ಏರಿಯಾಸ್ ಆಫ್ ಲೈಫ್ ನಿಮ್ಮ ಜೀವನದಲ್ಲಿ ಉತ್ತಮವಾಗಿರುತ್ತೆ. ಉದ್ಯೋಗ ಆಗ್ಲಿ, ಔದ್ಯೋಗಿಕ ಔಪಚಾರಿಕತೆಗಳಾಗ್ಲಿ, ಯಾವುದೇ ತರದ ಒಂದು ನಿಮ್ಮ ಏರಿಯಾ ಆಫ್ ಲೈಫ್ ಏನಿದೆ ಮೇಷರಾಶಿಯವರಿಗೆ ಎಲ್ಲವೂ ಸಹ ಉತ್ತಮವಾಗಿ ನಡೆಯುತ್ತೆ. ಯಾಕಂದ್ರೆ ಎಲ್ಲಾ ಗ್ರಹಗಳು ನಿಮ್ಗೀಗ ದ್ವಿತೀಯ ತೃತೀಯದಲ್ಲಿ ಗುರು ಕುಜನಿದ್ರೆ ಮಿಕ್ಕಿದೆಲ್ಲಾ ಗ್ರಹಗಳು ಈ ಸಮಯ ನಿಮಗೆ 9, 10, 11, 12ರಲ್ಲಿದೆ. ಹಾಗೂ ಶುಕ್ರ ದ್ವಿತೀಯಾಧಿಪತಿ ಸಪ್ತಮಾಧಿಪತಿಯಾಗಿ 12ನೇ ಮನೆಯಿಂದ ಫಾರಿನ್ ಟ್ರಾವೆಲ್ ಕೂಡ ಈ ಸಮಯದಲ್ಲಿ ಸಾಧ್ಯತೆ ಇದೆ. ಸೊ ಕೆಲಸ ನಿಮಿತ್ತ ಯಾರು ಹೋಗ್ಬೇಕು ಅಂದಿದ್ರೆ ಅದು ಸಾಧ್ಯತೆ ಇದೆ. ಅಥವಾ ಹಾಗೆ ನೀವು ವಿದೇಶ ಪ್ರಯಾಣ ಮಾಡಬೇಕು, ಒಂದು ಸುತ್ತಾಡ್ಕೊಂಡು ಬರ್ಬೇಕು, ಪ್ರಯಾಣದ ಒಂದು ಅನುಭವ ಪಡಿಬೇಕು ಅಂತಿದ್ರು ಸಹ ಈ ಸಮಯ ನಿಮ್ಗೆ ಉತ್ತಮವಾಗಿದೆ. ಸೊ ಮೇಷರಾಶಿಯರಿಗೆ ಇದು ಶುಭಕರ್ತರ ಯೋಗವನ್ನು ಸಹ ಮಾಡ್ತಾರೆ. ಒಂದು ಕಡೆ ಗುರು, ಇನ್ನೊಂದು ಕಡೆ ಶುಕ್ರ. ಸೊ ಇದು ಕೆಲವೊಮ್ಮೆ ಇದನ್ನ ದಾರಿದ್ರ್ಯ ಯೋಗ ಅಂತ ಹೇಳ್ತೀವಿ, ಬಟ್ ಆದ್ರೆ ಶುಭ ಗ್ರಹಗಳಿಂದ ನಿರ್ಮಿತವಾಗ್ತಿರೋದ್ರಿಂದ ಇದು ಬಹಳವಾದ ಶುಭವಾದ ಹಣ ಮಾಡುವ ಯೋಗ. ಸೊ ದಿಸ್ ಇಸ್ ಕೈಂಡ್ ಆಫ್ ಅ ಲಾಸ್ಟ್ ಚಾನ್ಸ್ ನಿಮ್ಗೆ ಶನಿ ಮೂವ್ ಆಗೋ ಮುಂಚೆ. ಯಾಕಂದ್ರೆ ಎಲ್ಲಾ ಗ್ರಹಗಳು ಫಸ್ಟ್ ಕ್ಲಾಸ್ ಆಗಿ ಕೂತಿದೆ. ಗುರು 2ನೇ ಮನೆಯಲ್ಲಿ, ಶನಿ 11ನೇ ಮನೆಯಲ್ಲಿ, ಶುಕ್ರ 12ನೇ ಮನೆಯಲ್ಲಿ, ಸೊ ಮತ್ತೆ ಬುಧ, ಸೂರ್ಯ 10ನೇ ಮನೆಯಲ್ಲಿ, ಚಂದ್ರ 9ನೇ ಮನೆಯಲ್ಲಿ. ಇದಕ್ಕಿಂತ ಉತ್ತಮವಾದ ಸಮಯ ನಿಮಗೆ ಜನ್ಮದಲ್ಲಿ ಸಿಗೋದು ಕಷ್ಟ ಇದೆ. ಸಿಗಲ್ಲ ಅಂತಲ್ಲ, ಸಿಗೋದೇ ಕಷ್ಟ ಇದೆ. ಸೊ ಹಾಗಾಗಿ ಇದು ಬಹಳ, ನಿಮ್ಮ ರಾಶಿಯಾಧಿಪತಿ ಗೊತ್ತಾ ತೃತೀಯದಲ್ಲಿ ವಕ್ರಿಯಾಗಿದೆ. ತೃತೀಯದಿಂದ ನೀವು ಪ್ರಯತ್ನ ಪಟ್ರೆ ಹಣವನ್ನ ಗಳಿಸಲೂಬಹುದು, ಹಣವನ್ನ ಸಹ ನೀವು ಉಳಿತಾಯ ಸಹ ಮಾಡಬಹುದು ನೀವು. ಸೊ ಇಷ್ಟು ಬಂದು ಮೇಷರಾಶಿಯವರಿಗಾಗಿತ್ತು. ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಆಕೆಯ ಕೃಪಕಟಾಕ್ಷಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ. ಈಗ ನಾವು ವೃಷಭ ರಾಶಿಯ ಕಡೆ ನೋಡೋಣ. ವೃಷಭ ರಾಶಿಯ ಅಧಿಪತಿನೇ ಶುಕ್ರ ಆಗಿ ಹಾಗೂ ಷಷ್ಠಾಧಿಪತಿ ಆಗ್ತಾನೆ. ಸೊ 6ನೇ ಮನೆನ ನಾವು ಅರ್ಥ ತ್ರಿಕೋಣ ಅಂತಾವು ಹೇಳ್ತೀವಿ. ನಾವು ಒಳ್ಳೆಯದನ್ನೇ ನೋಡ್ಬೇಕು ಅಂತ ನಾವು ಇಚ್ಛೆ ಪಟ್ಟು ನೋಡಿದಾಗ 6ನೇ ಮನೆ ಸಹ ಒಳ್ಳೇದು. ರೋಗ ರಿಪು ಋಣ ಆದ್ರೂ ಅದು ಒಳ್ಳೆಯ ಸ್ಥಾನವೂ ಸಹ ಅರ್ಥ ತ್ರಿಕೋಣದಿಂದ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾವು ಕೌಂಟ್ ಮಾಡ್ಕೊಂಡು ಹೋದ್ರೆ ಅದು ಅರ್ಥಕ್ಕೆ ಬರುತ್ತೆ 6ನೇ ಮನೆ ಆದ್ರಿಂದ. ಸೊ ನಿಮ್ಮ ರಾಶ್ಯಾಧಿಪತಿ ಶುಕ್ರನೇ 11ನೇ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಮತ್ತು ಅದು ರಾಹುವಿನ ಜೊತೆ ಸ್ಥಿತನಾಗಿರೋದ್ರಿಂದ, ರಾಹು ಗ್ರಹವು ಸಹ ವೃಷಭ ರಾಶಿಗೆ ಒಳ್ಳೆಯ ಗ್ರಹ.
ಯಾಕೆ ಅಂತ ಹೇಳಿದ್ರೆ ವೃಷಭ ರಾಶಿಯಲ್ಲೇ ರಾಹು ಉಚ್ಚಸ್ಥನಾಗೋದು. ನೆನಪಿರ್ಲಿ, 2021 ಇಸ್ವಿನಲ್ಲಿ ಯಾವಾಗ ರಾಹು ಉಚ್ಚಸ್ಥನಾಗಿದ್ನೋ ಅವಾಗ್ಲೇನೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಿದ್ದು. ಸೊ ಅದನ್ನ ಯಾವತ್ತೂ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ 1-11 ಒಂದು ವೆರಿ ಬ್ಯೂಟಿಫುಲ್ ಪರಿವರ್ತನೆ ಆಗ್ತಾ ಇದೆ. ನಿಮ್ಮ ರಾಶಿಯಾಧಿಪತಿ 11ನೇ ಮನೆಯಲ್ಲಿ ಇಚ್ಛಾಪೂರ್ತಿ ಸ್ಥಾನದಲ್ಲಿ, ಹಾಗೂ 11ನೇ ಮನೆ ಅಧಿಪತಿ ಶುಕ್ರ, 11ನೇ ಮನೆ ಅಧಿಪತಿ ಗುರು ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಇದು ಬಹಳ ಉತ್ತಮವಾದ ಸಮಯ. ಅದರಲ್ಲೂ ಗುರು ರೋಹಿಣಿ ನಕ್ಷತ್ರದಲ್ಲಿದ್ದಾನೆ, ಶುಕ್ರ ಗುರುವಿನ ನಕ್ಷತ್ರದಲ್ಲಿದ್ದಾನೆ. ಇದು ಇನ್ನೂ ಉತ್ತಮ. ಯಾಕಂದ್ರೆ ಶುಕ್ರ ಸ್ಟಾರ್ಟಿಂಗ್ ಬಂದ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಇರೋದ್ರಿಂದ, ಒಂದು ಪಾದ ಇರೋದ್ರಿಂದ ಬಹಳ ಉತ್ತಮ. ಮೊದಲ 3-4 ದಿನ ಅಂತೂ ನಿಮ್ಗೆ ಅತ್ಯುತ್ತಮವಾಗಿರುತ್ತೆ. ಮತ್ತೆ ರಾಹು ಜೊತೆ ಅದು ಸಂಬಂಧ ಏರ್ಪಟ್ಟ ಮೇಲೆ ಇನ್ನೂ ಉತ್ತಮವಾಗಿರುತ್ತೆ. ನೀವು ಕಂಡು ಕೇಳಿರೋದಷ್ಟು ಹಣ ಲಾಭ, ಧನ ಲಾಭ ಎಲ್ಲವೂ ಸಹ ಆಗುತ್ತೆ. ಸೊ ನಿಮ್ಮ ಪ್ರೀವಿಯಸ್ ಇನ್ವೆಸ್ಟ್ಮೆಂಟ್ಸ್ ಇಂದ ಅಗತ್ಯವಾದಂತಹ ಧನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಮಿಕ್ಕ ವಿಚಾರಗಳಿಗೆ ನೋಡ್ತಾ ಬಂದ್ರೆ, ವೃಷಭ ರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ಇದೆ. ತೃತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಇದ್ರೆ ಅದೆಂತ ಸಮಸ್ಯೆ ಇಲ್ಲ. ನಿಮಗೆ ಆಧ್ಯಾತ್ಮದ ಬಗ್ಗೆ ಒಲವು ಸಿಗುತ್ತೆ. ಮತ್ತು ನಿಮ್ಮ ಸಪ್ತಮಾಧಿಪತಿ ಹಾಗೂ ದ್ವಾದಶಾಧಿಪತಿ ಆದಂತಹ ಕುಜನು ನಿಮ್ಗೆ ದ್ವಿತೀಯದಲ್ಲಿದ್ದಾನೆ. ಸೊ ಹಣಕಾಸಿನ ಕೆಲವು ಸಮಸ್ಯೆಗಳಾಗ್ತಿದೆ, ನಿಮ್ಗೆ ಉಳಿತಾಯಕ್ಕೆ ಕಷ್ಟ ಆದ್ರೆ ಅದು ಸಹ ನಿಮಗೆ ಈ ಸಮಯದಲ್ಲಿ ನಿಮಗೆ ಸಂಭಾಳಿಸಬಹುದು, ನೀವಿಚ್ಛೆ ಪಟ್ರೆ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿನ ಉಚ್ಚಸ್ಥನಾಗಿರ್ಬೇಕಾದ್ರೆ, ಅದನ್ನು ಮುಂದಿನ 4 ತಿಂಗಳು ಉಚ್ಚಸ್ಥನಾಗಿರ್ತಾನೆ ಶುಕ್ರ. ಇದು ಈಗ ನಾ ಹೇಳ್ತಾ ಇರೋ ಫಲಗಳು 1 ದಿನ 2 ದಿನಕ್ಕಲ್ಲ, 4 ತಿಂಗಳಿಗೆ. ಇಂತಹ ಸಮಯ ನಿಮ್ಗೆ ಇಡೀ ಜನ್ಮದಲ್ಲಿ ಪುನಃ ವಾಪಸ್ ಬರುತ್ತೋ ಅಲ್ವೋ ಅದು ಗೊತ್ತಿಲ್ಲ. ಬಹಳ ಉತ್ತಮವಾದ ಸಮಯ ನಿಮಗೆ. ಮತ್ತು 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲೂ ಸಹ ಸಾಕಷ್ಟು ಚೆನ್ನಾಗಿದೆ. ಮತ್ತೆ 9ನೇ ಮನೆಯಲ್ಲಿ ಸೂರ್ಯ ಬುಧರಿರೋದ್ರಿಂದ ಅದು ಉತ್ತಮವಾಗಿದೆ. ಯಾಕಂದ್ರೆ ದ್ವಿತೀಯಾಧಿಪತಿ, ಚತುರ್ಥಾಧಿಪತಿ, ಪಂಚಮಾಧಿಪತಿ ಇಷ್ಟು ಜನ ನಿಮ್ಗೆ 9ನೇ ಮನೆ ಇದೆ, ಭಾಗ್ಯೋದಯ ಆಗುತ್ತೆ. ಮತ್ತೆ ರಾಜಯೋಗ ಅದು ಸೂರ್ಯ ಬಂದಾಗಿ. ಸೊ ಯಾವಾಗೆಲ್ಲ ಸೂರ್ಯ ಮಕರಕ್ಕೆ ಬರ್ತಾನೋ ಮೇಷರಾಶಿ, ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ. ಯಾಕಂದ್ರೆ ಸೂರ್ಯನ ಸುತ್ತನೇ ಬುಧ ಶುಕ್ರರು ಇರೋದ್ರಿಂದ ಎಲ್ಲಾ ಗ್ರಹಗಳು 9, 10, 11, 12 ಇಂಥ ಮನೆಗಳಿಗೆ ಬರೋದ್ರಿಂದ ಬಹಳ ಉತ್ತಮ. ಸೊ ಹಾಗಾಗಿ ನೋಡಿ, ಯಾವುದೇ ವರ್ಷದಲ್ಲಿ ನೋಡಿ ಮೇಷರಾಶಿ, ವೃಷಭ ರಾಶಿಯವರಿಗೆ ಜನವರಿ, ಫೆಬ್ರವರಿನಲ್ಲಿ ಬಹಳ ಉತ್ತಮವಾಗಿರುತ್ತೆ ಅವರಿಗೆ ಜೀವನ. ಇಷ್ಟು ಬಂದು ವೃಷಭ ರಾಶಿಯವರಿಗೆ ಎಲ್ಲಾ ಫೀಲ್ಡ್ ಚೆನ್ನಾಗಿ ಉತ್ತಮವಾಗಿದೆ. ಅವರಿಗೆ ಪತ್ನಿಯ ಜೊತೆನೂ ಎಲ್ಲ ಒಂಚೂರು ವಿರಸ ಇದ್ರು ಅದು ಮ್ಯಾನೇಜಬಲ್. ಶುಕ್ರನೇ ಚೆನ್ನಾಗೋದ್ರಿಂದ ಸಮಸ್ಯೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಕುಜನಿಂದ ಶುಕ್ರ ಕೇಂದ್ರದಲ್ಲಿರೋದ್ರಿಂದ, ಕುಜ, ಶುಕ್ರ, ಚಂದ್ರ ಮತ್ತೆ ರಾಹು ಇವರೆಲ್ಲ ಒಬ್ರಿಗೊಬ್ರು ಕೇಂದ್ರದಲ್ಲಿರೋದ್ರಿಂದ ರಾಹು ಸಹ ಈ ಸಮಯದಲ್ಲಿ ನಿಮಗೆ ಸಹಕರಿಸಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಉತ್ತಮ ಫಲಗಳನ್ನೇ ನೀವು ಹೇಳ್ಬೋದು. ನಿಮ್ಮ ಪತ್ನಿಯ ಜೊತೆ ಅಥವಾ ಪತಿಯ ಜೊತೆ ಏನೇ ಸಮಸ್ಯೆ ವಿರಸವಿದ್ರು ಅದು ಒಂದ್ ಲೆವೆಲ್ಗೆ ಒಂದು ಹೊಂದಾಣಿಕೆಗೆ ಬರುತ್ತೆ. ಅಥವಾ ಪೀಸ್ ಟ್ರೀಟಿ ಸೈನ್ ಮಾಡ್ತಾರಲ್ಲ ಯುದ್ಧದಲ್ಲಿ, ಆ ತರದ ಒಂದಾಗುತ್ತೆ. ಸೊ ಇಷ್ಟು ಬಂದು ವೃಷಭ ರಾಶಿಯವರಿಗೆ ಆಗಿತ್ತು. ಮುಂದೆ ಈಗ ನಾವು ಮಿಥುನ ರಾಶಿ ಬಗ್ಗೆ ನೋಡೋಣ. ಮಿಥುನ ರಾಶಿಯ ಜಾತಕರಿಗೆ ಅವರಿಗೆ ರಾಶಿಯಲ್ಲೇ ವಕ್ರಿ ಕುಜನಿರೋದ್ರಿಂದ ಅವರಿಗೆ ಸ್ವಲ್ಪ ಬಹಳ ಟೆನ್ಷನ್ ಇದೆ, ಆಂಗ್ಸೈಟಿ ಜಾಸ್ತಿ ಇದೆ, ಪ್ರೆಷರು ಸ್ಟ್ರೆಸ್ ಎಲ್ಲ ಜಾಸ್ತಿ ಇದೆ. ಬಟ್ ಆದ್ರೆ ಕುಜನು ಅಲ್ಲಿ ಬಲವಾಗಿ ಕೂತಿರೋದ್ರಿಂದ ಅವರು ಆ ಸ್ಟ್ರೆಸ್ ಪ್ರೆಷರ್ ಹ್ಯಾಂಡಲ್ ಮಾಡಕ್ಕೆ ಸಾಧ್ಯ ಇದೆ. ಮತ್ತೆ ಅವರಿಗೆ ದಶಮದಲ್ಲಿ ಶುಕ್ರ ಇರೋದ್ರಿಂದ, ರಾಹು ಇರೋದ್ರಿಂದ, ಸಪ್ತಮದಲ್ಲಿ ಚಂದ್ರ ಇರೋದ್ರಿಂದ ಅವರಿಗೆ ಅವರ ಪತಿ ಅಥವಾ ಪತ್ನಿಯ ಜೊತೆ ಸಹ ಉತ್ತಮವಾದ ಸಂಬಂಧ ಇರುತ್ತೆ. ಉತ್ತಮವಾದಂತಹ ಒಂದು ಬಾಂಧವ್ಯ ಅವರ ಅಕ್ಕ, ತಂಗಿ, ಅಣ್ಣ, ತಮ್ಮ, ಅವರ ಒಡ ಹುಟ್ಟಿದವ್ರ ಜೊತೆ ಸಹ ಇರುತ್ತೆ. ಮತ್ತೆ ಅವರಿಗೆ ಉದ್ಯೋಗದಲ್ಲೂ ಸಹ ಉತ್ತಮವಾದ ಏಳಿಗೆಯನ್ನ ನೋಡಬಹುದು. ಅವರು ಸ್ವಲ್ಪ ಕಷ್ಟಪಟ್ಟು ಹೋರಾಡಿ ಮತ್ತೆ ಪ್ರಯತ್ನ ಪಟ್ಟು ಅಥವಾ ಏನ್ ಹೇಳ್ತಾರೆ ಹಾರ್ಡ್ ವರ್ಕ್ ಮಾಡಿದ್ರೆ, ಪರಿಶ್ರಮದಿಂದ ಅವರು ಕೆಲಸ ಮಾಡಿದ್ರೆ ಖಂಡಿತ ಆಗುತ್ತೆ. ಯಾಕಂದ್ರೆ ಕಾಲಪುರುಷ ಕುಂಡಿಯಲ್ಲಿ 3ನೇ ರಾಶಿಯಾಗಿ ಮಿಥುನ ರಾಶಿ, ಅವರಿಗೆ ಪರಿಶ್ರಮವೇ ಅವರಿಗೆ ಯಶಸ್ಸನ್ನ ಕೊಡ್ಲಿಕ್ಕೆ ಸಾಧ್ಯ. ಸೊ ಇನ್ಯಾವುದೂ ಸಹ ಅವ್ರಿಗೆ ಅಷ್ಟು ಉನ್ನತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಿಶ್ರಮ ಮಾಡಲೇಬೇಕು. ನಿಮಗೆ ನಿಮ್ಮ ಪಂಚಮಾಧಿಪತಿ ಆದಂತಹ ಅಥವಾ ದ್ವಾದಶಾಧಿಪತಿ ಆದಂತಹ ಶುಕ್ರ ನಿಮ್ಗೆ 10ನೇ ಮನೆಗೆ ಬರೋದ್ರಿಂದ ಅದು ಒಂದು ರಾಜಯೋಗ. ಪಂಚಮಾಧಿಪತಿ ದಶಮದಲ್ಲಿ ಉಚ್ಚಸ್ಥನಾದ್ರೆ ಮಿಥುನ ರಾಶಿಯ ಮಹಿಳೆಯರಿಗೆ ಬಹಳ ಒಳ್ಳೆಯದು. ಇಲ್ಲ ಮಿಥುನ ರಾಶಿಯವರಿಗೆ ಮಹಿಳೆಯರಿಂದ ಒಳ್ಳೆಯದು ಅವರ ಉದ್ಯೋಗ ಕ್ಷೇತ್ರದಲ್ಲಿ, ಇದು ಸಹ ಖಂಡಿತ ಅವ್ರಿಗೆ ಲಭಿಸುತ್ತೆ. ಮತ್ತೆ ಶುಕ್ರ ಅಷ್ಟು ಉಚ್ಚಸ್ಥನಾಗಿ ರಾಹು ಜೊತೆ ಇರೋದ್ರಿಂದ ಸ್ವಲ್ಪ ಅವರು ಉದ್ಯೋಗದ ಕ್ಷೇತ್ರದಲ್ಲಿ ಕೆಲವೊಂದು ವಿಷಯದಲ್ಲಿ ಗಮನ ಸಹ ಕೊಡಬೇಕು. ಮತ್ತೆ ಸಾಕಷ್ಟು ಯೋಚನೆ ಮಾಡಿ, ಸ್ಟ್ರಾಟಜೈಸ್ ಮಾಡಿ, ಪ್ಲಾನಿಂಗ್ ಮಾಡ್ಬೇಕು. ಯಾಕಂದ್ರೆ ಶುಕ್ರ ಅಂದ್ರೆ ಸ್ಟ್ರಾಟಜಿ ಪ್ಲಾನಿಂಗ್. ವೆನ್ ಹೀಸ್ ಎಕ್ಸಾಲ್ಟೆಡ್ ಅವನು ಇದೊಂದೇ ಅಲ್ಲ, ಇನ್ನು ಉತ್ತಮವಾದ ಫಲಗಳನ್ನ ಕೊಡ್ಲಿಕ್ಕೆ ಬರ್ತಾನೆ. 10ನೇ ಮನೆಯ ರಿಲೇಟೆಡ್ ಫಲಗಳು ಕೊಡ್ಬೇಕಾದ್ರೆ ಒಬ್ಬ ಸ್ಟ್ರಾಟಜಿ ಆಗಿ ಪ್ಲಾನಿಂಗ್ ಮಾಡಿ
ಒಂದು ಇದು ಮಾಡಿ ನೀವು ಒಂದು ಎಲ್ಲಾ ತರದ ಒಂದು ಆಂಗಲ್ ಇಂದ ಯೋಚನೆ ಮಾಡಿ ನೀವು ಕೆಲಸವನ್ನ ಮಾಡಿದ್ರೆ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ. ಯಾಕಂದ್ರೆ ವಕ್ರಿ ಕುಜ ಲಗ್ನದ ರಾಶಿಯಲ್ಲಿರೋದ್ರಿಂದ ಅದು ಬಹಳ, ಅದರಲ್ಲೂ ಅದು ಪುನರ್ವಸು ನಕ್ಷತ್ರದಲ್ಲಿ ಇದ್ದಾನೆ ಕುಜ ಈಗ ಸದ್ಯಕ್ಕೆ ಟ್ರಾನ್ಸಿಟ್ ಆದಾಗ. ಸೊ ಹಾಗಾಗಿ ಅದನ್ನು ಸಹ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಚಂದ್ರ ಸಪ್ತಮದಲ್ಲಿ ಬಹಳ ಒಳ್ಳೆಯದು. ನಿಮ್ಮ ಪತಿ ಅಥವಾ ಪತ್ನಿಗೆ ಸಹ ಇದು ಉತ್ತಮವಾದ ಸಮಯ, ಅವರ ಉದ್ಯೋಗಕ್ಕೂ ಸಹ ಇದು ಉತ್ತಮವಾದ ಸಮಯ. ಆದ್ರೆ ನೆಕ್ಸ್ಟ್ ಅಷ್ಟಮದಲ್ಲಿ ಬುಧ ಸೂರ್ಯ ಇರೋದ್ರಿಂದ ನಿಮಗೆ ನಿಮ್ಮ ರಾಶಿಯಾಧಿಪತಿನೇ ಅಷ್ಟಮದಲ್ಲಿರೋದ್ರಿಂದ ನಿಮಗೂ ಸಹ ಆಧ್ಯಾತ್ಮದ ಬಗ್ಗೆ ಒಂದು ಒಲವಿರುತ್ತೆ, ಅಥವಾ ಒಂದು ಭಗವಂತನಲ್ಲಿ ನಿಮಗೆ ಒಂದು ಭಗವಂತನ ನಾಮಸ್ಮರಣೆಯಲ್ಲೂ ಸಹ ನಿಮಗೆ ಆಸಕ್ತಿ ಇರುತ್ತೆ. ತೃತೀಯಾಧಿಪತಿ ಸೂರ್ಯ ಅಷ್ಟಮಕ್ಕೆ ಹೋದಾಗ ಅದು ಸಹ ಒಂದು ರೀತಿಯಲ್ಲಿ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ಸೊ ನವಮದಲ್ಲಿರುವ ಶನಿಯೂ ಸಹ ಉತ್ತಮ ಫಲಗಳನ್ನೇ ಕೊಡುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ನವಮಾಧಿಪತಿಯೂ ಆಗಿರೋದ್ರಿಂದ ಶನಿ ಲಘು ಪರಾಶರಿಯಲ್ಲಿ ಹೇಳ್ತೀವಿ ನಾವು, ತ್ರಿಕೋಣಾಧಿಪತಿ ಆದ್ಮೇಲೆ ಗ್ರಹ ಆ ತ್ರಿಕೋಣದ ಫಲವನ್ನೇ ಮೊದಲು ಕೊಡೋದು, ಮತ್ತೆ ಅದೇ ಶುಭ ಅಂತ. ಸೊ ಹಾಗಾಗಿ ಶನಿ ನವಮದಲ್ಲಿರೋದು ಸಹ ಉತ್ತಮವಾದದ್ದೇ. ಇನ್ನು 10ನೇ ಮನೆಗೆ ಹೋಗ್ತಾನೆ ಮಾರ್ಚ್ ಎಂಡ್ ಅಲ್ಲಿ, ಅವಾಗ ನಿಮ್ಗೆ ಧರ್ಮಕರ್ಮಾಧಿಪತಿ ಯೋಗ ಶುರು ಆಗೋದ್ರಿಂದ ಅವಾಗ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ಏಳಿಗೆ ಬೆಳವಣಿಗೆ ಆಗುತ್ತೆ. ಅದನ್ನ ನಾನು ಮಾರ್ಚ್ 29 6 ಗ್ರಹಗಳ ಸಂಯೋಗ ಆಗಿ ಅದು ನಾಭಸ ಸಂಖ್ಯಾ ಯೋಗದಲ್ಲಿ ಅದು ಶೂಲ ಯೋಗವನ್ನ ನಿರ್ಮಾಣ ಮಾಡುತ್ತೆ. ಅದು ಒಳ್ಳೇದಲ್ಲ, ಅದು ಕೆಟ್ಟದ್ದು ಆಕ್ಚುಲಿ, ಬಟ್ ಅದು ನಿಮಗೆ ಒಳ್ಳೆ ಫಲಗಳನ್ನ ಕೊಡುತ್ತೆ. ಅದು ಹೇಗೆ ಅನ್ನೋದು ನಾನು ಅವಾಗ ಹೇಳ್ತೀನಿ. ಬಟ್ ಆದ್ರೆ ಈಗ ಶುಕ್ರ ರಾಹುವಿನ ಒಂದು ಕಂಜಂಕ್ಷನ್ ಮತ್ತೆ ಶುಕ್ರ ಗುರುವಿನ ಪರಿವರ್ತನೆಯಿಂದ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಹಾಗಾಗಿ ಇದು ಉತ್ತಮವಾದ ಸಮಯ. ನೀವು ಭಗವಂತನ ನಾಮಸ್ಮರಣೆಯಲ್ಲಿ ಹಾಗೂ ನಿಮ್ಮ ಪೂರ್ವಜರ ಒಂದು ಏನಿದೆ ಒಂದು ಲೆಗಸಿ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ. ಸೊ ಇಷ್ಟು ನಿಮಗೆ ಸಾಕು. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದ್ದೀನ, ಇದು ನಿಮಗೆ ಒಳ್ಳೇದು. ಮತ್ತೆ ಮಹಾಲಕ್ಷ್ಮಿಯನ್ನ, ಯಾಕಂದ್ರೆ ವಿಷ್ಣುವನ್ನ ಆರಾಧಿಸೇ ನಾವು ಮಹಾಲಕ್ಷ್ಮಿಯನ್ನ ಆರಾಧಿಸಬೇಕು, ಆಕೆ ಒಲಿಬೇಕು ಅಂತಿದ್ರೆ. ಸೊ ಇಷ್ಟು ಬಂದು ಮಿಥುನ ರಾಶಿಯವರಿಗೆ ಆಗಿತ್ತು. ಮುಂದೆ ಈಗ ನಾವು ಕರ್ಕಾಟಕ ರಾಶಿಯ ಬಗ್ಗೆ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಅವರಿಗೆ ಚತುರ್ಥಾಧಿಪತಿ ಹಾಗೂ 11ನೇ ಮನೆ ಏಕಾದಶಿ ಭಾವಾಧಿಪತಿ ಆಗ್ತಾನೆ ಶುಕ್ರ. ಸೊ ಈ ಶುಕ್ರ ಏಕಾದಶಿ ಭಾವದಿಂದ ಇಚ್ಛಾಪೂರ್ತಿ ಸ್ಥಾನದ ಅಧಿಪತಿ ಆಗೋದ್ರಿಂದ ಇಚ್ಛಾಪೂರ್ತಿಯ ಫಲಗಳನ್ನ ಕೊಡ್ಬೇಕಾಗುತ್ತೆ. ಏಕಾದಶ ಭಾವಾಧಿಪತಿಯಾಗಿ ನವಮದಲ್ಲಿ ಉಚ್ಚಸ್ಥನಾಗೋದ್ರಿಂದ ಅದು ರಾಹು ಜೊತೆ ಅದರಿಂದ ಸಾಕಷ್ಟು ಒಳ್ಳೆಯ ಸಮಯ. ಈ ಸಮಯದಲ್ಲಿ ನೀವು ತೀರ್ಥ ಸ್ಥಾನಕ್ಕೆ ಹೋಗಬಹುದು. ಕರ್ಕರಾಶಿ ಕರ್ಕಲಗ್ನದವರು ಯಾರೇ ಇದ್ದೀರಾ ನೀವು, ಈ ಸಮಯದಲ್ಲಿ ನೀವು ಮಹಾಕುಂಭಕ್ಕೆ ಕುಂಭಮೇಳಕ್ಕೆ ಹೋಗಿ ಸ್ನಾನವನ್ನ ಮಾಡೋದು ಬಹಳ ಉತ್ತಮ ಈ ಸಮಯದಲ್ಲಿ. ಆದ್ರೆ ಕೈಲಾದವರಿಗೆ ಇಲ್ಲ ಅಂದ್ರೂ ಸಹ ನಿಮ್ಮ ಮನೆಯಲ್ಲೇ ಕೂತು ನೀವು ಭಗವಂತನ ನಾಮಸ್ಮರಣೆ ಮಾಡಿ ನಿಮ್ಗೆ ಸಾಕಷ್ಟು ಒಳ್ಳೆಯದು. ಮಹಾಲಕ್ಷ್ಮಿ ಆರಾಧನೆ ಮಾಡಿ. ಈ ಸಮಯದಲ್ಲಿ ನಿಮ್ಗೆ ದ್ವಿತೀಯಾಧಿಪತಿ ತೃತೀಯಾಧಿಪತಿ ನಿಮಗೆ ಸಪ್ತಮದಲ್ಲಿದ್ದಾನೆ, ದ್ವಾದಶಾಧಿಪತಿಯು ಸಪ್ತಮದಲ್ಲಿದ್ದಾನೆ. ಹಾಗಾಗಿ ನಿಮ್ಗೆ ಆ ಭಾವಕ್ಕೆ ಅಂತ ನಿಮ್ಮ ಪತ್ನಿಯಿಂದ ನಿಮ್ಗೆ ಸಹಕಾರ ಸಿಗ್ಬೋದು, ಅಥವಾ ನಿಮಗೆ ಕೆಲವೊಂದು ವಿವರಿಸಗಳು, ಕೆಲವೊಂದು ದಾಂಪತ್ಯದಲ್ಲಿ ಸಮಸ್ಯೆಗಳಿದ್ರು ದಾಂಪತ್ಯ ಸುಖಕ್ಕೆ ನಿಮ್ಗೆ ಏನು ಸಮಸ್ಯೆ ಆಗೋದಿಲ್ಲ. ಮತ್ತೆ ನಿಮಗೆ ಅದು ಸಹ ಒಂದು ತಕ್ಕ ಮಟ್ಟಿಗೆ ನಡೀತಾ ಹೋಗುತ್ತೆ. ಆದ್ರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ನಿಮ್ಗೆ ಸ್ವಲ್ಪ ವಿಳಂಬವಾಗ್ತಾ ಇದೆ, ಅದು ಸಹ ನಿಮಗೆ ಕಷ್ಟ ಕೊಡ್ತಾ ಇದೆ. ಬಟ್ ಆದ್ರೆ ನವಮದಲ್ಲಿ ಶುಕ್ರ ರಾಹು ಇರೋದ್ರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಸಾಕಷ್ಟು ನಿಮಗೆ ಪ್ರಗತಿ ಹೊಂದೋದ್ರಿಂದ ಅದಕ್ಕೆ ನೀವು ಆದಷ್ಟು ನಿಮ್ಮ ಅಟೆನ್ಷನ್ ಕಾನ್ಸಂಟ್ರೇಷನ್ ಕೊಡಿ. ಯಾಕಂದ್ರೆ ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೆ ಇದು ಬಹಳ ಉತ್ತಮವಾದ ಸಮಯ ಕರ್ಕಾಟಕ ರಾಶಿಯವರಿಗೆ. ಸೊ ಇಷ್ಟು ಬಂದು ಇಷ್ಟಲ್ಲದೆ ಅವರಿಗೆ ಉದ್ಯೋಗದಲ್ಲೂ ಸಹ ಅವರಿಗೆ ಉತ್ತಮವಾದಂತಹ ಡೀಸೆಂಟ್ ಟೈಮ್ ಇದೆ. 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಇವನ್ ಲಾಭಸ್ಥಾನ ಇಚ್ಛಾಪೂರ್ತಿನ ಅದು ಒಳ್ಳೆಯದು. ಧಾರ್ಮಿಕ ಕಾರ್ಯಗಳಿಗೆ ಇದು ಉತ್ತಮವಾದ ಸಮಯ ಕರ್ಕಾಟಕ. ಇಷ್ಟು ಬಂದು ಕರ್ಕಾಟಕ ರಾಶಿಯವರಿಗಾಗಿತ್ತು. ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ ಕುಜ 12ನೇ ಮನೆಯಿಂದ ಅವರಿಗೆ ವಿದೇಶ ಪ್ರಯಾಣದ ಯೋಗ ಅಂತೂ ಖಂಡಿತ ಸಿಗುವಂತ ಸಾಧ್ಯತೆ ಇದೆ, ಅಥವಾ ಯಾವುದೇ ರೀತಿಯಲ್ಲಿ ಹಣದ ವ್ಯಯ ಆಗ್ಬೋದು, ಅಥವಾ ಕೆಲಸದಲ್ಲಿ ಒತ್ತಡ ಬರೋದು ಅವೆಲ್ಲ ಇದ್ದೇ ಇರುತ್ತೆ. ಬಟ್ ಆದ್ರೆ ಇದು ಧಾರ್ಮಿಕ ಕಾರ್ಯಗಳಿಗೆ ಇದು ಉತ್ತಮವಾದ ಸಮಯ. ನೆಕ್ಸ್ಟ್ ಈಗ ನಾವು ಸಿಂಹರಾಶಿಯವರ ಬಗ್ಗೆ ನೋಡೋಣ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ಶುಕ್ರ ಬಂದು ತೃತೀಯಾಧಿಪತಿ ಹಾಗೂ ದಶಮಾಧಿಪತಿಯಾಗಿ ಅಷ್ಟಮದಲ್ಲಿ ಇರೋದ್ರಿಂದ ಅವರಿಗೆ ಕೆಲಸವನ್ನ ಅವರು ಏನಾದ್ರು ಚೇಂಜ್ ಮಾಡ್ಬೇಕು ಅಂದಿದೆ. ಪ್ರೈವೇಟ್ ಸೆಕ್ಟರ್ ನಲ್ಲಿ ಅವರು ಖಾಸಗಿ ಉದ್ಯೋಗದಲ್ಲಿದ್ದು ಅವರು ಕೆಲಸ ಚೇಂಜ್ ಮಾಡ್ಬೇಕು ಅಂತ ಇದ್ರೆ ಈ ಸಮಯ ಅವರಿಗೆ ಬಹಳ ಉತ್ತಮವಾದ ಸಮಯ. ಸೊ ಇಂತಹ ಸಮಯದಲ್ಲಿ ಅವರು ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಅವರಿಗೆ ಅತ್ಯುತ್ತಮ ಧನಲಾಭ, ಒಳ್ಳೆ ಪ್ಯಾಕೇಜ್, ಒಳ್ಳೆ CTC ಸಹ ಅವರಿಗೆ ಸಿಗ್ಬಹುದು. ಮತ್ತೆ ಅವರಿಗೆ ದಶಮದಲ್ಲೇ ಗುರುನು ಇರೋದ್ರಿಂದ ಅವರಿಗೆ ಸೂಕ್ತವಾದಂತಹ ಒಂದು ಒಳ್ಳೆ ಕೆಲಸ ಸಹ ಸಿಗ್ಬೋದು. ಸಪ್ತಮದಲ್ಲೇ ಶನಿ ಇದ್ರೂ ಆತ ಉದ್ಯೋಗಕ್ಕೆ ಕಾರಕನಾಗ್ತಾನೆ. ಸಪ್ತಮಾಧಿಪತಿ ಸಪ್ತಮದಲ್ಲಿ ಇರೋದು ಬಹಳ ಒಳ್ಳೇದು, ಬಟ್ ಆದ್ರೆ ಅವನು ಉದ್ಯೋಗದ ರೀತಿಯಲ್ಲಿ ಒಳ್ಳೆ ಫಲಗಳನ್ನ ಕೊಡ್ತಾನೆ. ವೈವಾಹಿಕ
ವೈವಾಹಿಕ ಜೀವನದಲ್ಲಿ ಒಳ್ಳೆ ಫಲಗಳನ್ನ ಕೊಡಲ್ಲ. ಯಾಕಂದ್ರೆ ಎಲ್ಲಾ ಗ್ರಹಗಳು ತಮ್ಮ ಕಾರಕತ್ವದ ಅನುಗುಣವಾಗಿ ಮತ್ತು ಯಾವ ಗ್ರಹಗಳ ಜೊತೆ ಅದು ಅಸೋಸಿಯೇಟೆಡ್ ಇದೆಯೋ ಅದ್ರ ಪ್ರಕಾರನೇ ಕೊಡೋದ್ರಿಂದ, ಯಾವ ರಾಶಿಲಿ ಇರೋದ್ರಿಂದ. ಸೊ ಹಂಗಾಗಿ ಶನಿ ನಿಮ್ಗೆ ಮದುವೆ ವಿಚಾರದಲ್ಲಿ ಅಥವಾ ವೈವಾಹಿಕ ಜೀವನ ಅಷ್ಟಾಗಿ ಒಳ್ಳೆ ಫಲಗಳನ್ನ ಕೊಡೋದಿಲ್ಲ. ಬಟ್ ಆದ್ರೆ ಉದ್ಯೋಗದಲ್ಲಿ ಅಥವಾ ನೌಕರಿಯಲ್ಲಿ ಬಡ್ತಿ ತಗೋದಲ್ಲಿ ಅಂತದಲ್ಲಿ ಒಳ್ಳೆಯ ಫಲಗಳನ್ನ ಖಂಡಿತ ಸಿಗೋದ್ರಿಂದ ಈ ಸಮಯ ನಿಮ್ಗೆ ಆ ವಿಷಯದಲ್ಲಿ ಉತ್ತಮವಾಗಿದೆ. ಕೆಲಸವನ್ನ ನೀವು ಚೇಂಜ್ ಮಾಡ್ಬೇಕು ಅಂದ್ರೆ ಖಂಡಿತ. ಇಷ್ಟು ಬಂದು ಸಿಂಹ ರಾಶಿಯವರಿಗೆ ಆಗಿತ್ತು. ಯಾಕಂದ್ರೆ ಸಿಂಹ ರಾಶಿಯವರಿಗೆ ರಾಶಿಪತಿ ಷಷ್ಠದಲ್ಲಿದ್ದಾನೆ, ದ್ವಿತೀಯಾಧಿಪತಿ ಬುಧನ್ ಜೊತೆ ಇದ್ದಾನೆ. ಇದು ಸ್ವಲ್ಪ ಅವರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಕೆಲಸ, ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ. ಇದನ್ನೆಲ್ಲ ನಾನು ಹೇಳ್ಬೋದು. ಬಟ್ ಆದ್ರೆ ಇಲ್ಲಿ ಮೇನ್ ಶುಕ್ರ ರಾಹುವಿನ ಕಂಜಂಕ್ಷನ್ ಆದಿನ ನಾನು ಪರಿಣಾಮಗಳಾಗ್ಲಿ ಅದೇ ರಿಸಲ್ಟ್ಸ್ ಆಗ್ಲಿ ಅದಕ್ಕೆ ಮಾತ್ರ ನಾನು ಸ್ಪೆಸಿಫೈ ಮಾಡ್ತಿದ್ದೇನೆ. ಮುಂದೆ ಈಗ ನಾವು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಶುಕ್ರ ರಾಹುವಿನ ಸಪ್ತಮದಲ್ಲಿ ಇರೋದ್ರಿಂದ ನಿಮಗೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಸಾಕಷ್ಟು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಶುಕ್ರ ರಾಹು ಇಬ್ರು ಸಪ್ತಮದಲ್ಲಿ ಒಳ್ಳೆಯ ಮನೆ ಅಲ್ಲ. ಯಾಕಂದ್ರೆ ಶುಕ್ರ ಸಪ್ತಮದ ಕಾರಕನಾದು ಇದು ಆ ಕಾರಕದಲ್ಲಿ ಅಲ್ಲಿ ಒಂದು ಉಚ್ಚಸ್ಥನಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಪ್ಲಾನೆಟ್ ಗೆಟ್ಸ್ ಪ್ಯೂರಿಫೈಡ್. ಸೊ ವೈವಾಹಿಕ ಜೀವನ ಅಥವಾ ವಿವಾಹವನ್ನ ಸ್ಪಿರಿಚುವಲ್ ಎಸೆನ್ಸ್ ಅಥವಾ ಒಂದು ಸ್ಪಿರಿಚುವಲ್ ಮ್ಯಾಟರ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಆಧ್ಯಾತ್ಮಿಕ ಆದದ್ದು ಅಥವಾ ಶುಭವಾದಂತಹ ವಿಚಾರ ಅಂತ ಕನ್ಸಿಡರ್ ಮಾಡಿ. ಯಾಕಂದ್ರೆ ವಿವಾಹವನ್ನ ಆಗ್ಲಿ ವೈವಾಹಿಕ ಜೀವನವನ್ನು ಆಗ್ಲಿ ಒಂದು ನಾವು ಈ ರಾಜಸಿಕ ಇಲ್ಲ ತಾಮಸಿಕವಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಹೊರತು ಅದನ್ನ ಸಾತ್ವಿಕವಾಗಿ ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತ ಈ ಸಮಯದಲ್ಲಿ ಎಷ್ಟೊಂದು ಜನಕ್ಕೆ ಸನ್ಯಾಸಿ ಆಗೋ ಇಚ್ಛೆ ಬರುತ್ತೆ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಹೋಗ್ಲಿಕ್ಕೆ ಇಷ್ಟ ಆಗುತ್ತೆ. ಸೊ ಅದು ಸಹ ಸಾಧ್ಯತೆಗಳು ಸಾಕಷ್ಟು ಏರ್ಪಡುತ್ತೆ. ಸೊ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮದ ಬಗ್ಗೆ ಒಲವು ಖಂಡಿತ ಇರುತ್ತೆ. ಯಾಕಂದ್ರೆ ಅಷ್ಟಮಾಧಿಪತಿ ದಶಮದಲ್ಲಿರೋದ್ರಿಂದ ಅವರಿಗೆ ಕೆಲಸದ ಬಗ್ಗೆ ಬೇಜಾರಾಗಿ, ಮತ್ತೆ ನವಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಅವರಿಗೆ ಕಾಮಕ್ಕಿಂತ ಧರ್ಮದಲ್ಲಿ ಸಾಕಷ್ಟು ಆಸಕ್ತಿ ಬರ್ಬೋದು. ಯಾಕಂದ್ರೆ ಸಪ್ತಮ ನವಮದ ಎಕ್ಸ್ಚೇಂಜ್ ಇರೋದ್ರಿಂದ. ಹಾಗಾಗಿ ನೀವು ವಿವಾಹಿತರಾಗಿದ್ರೆ ಸ್ವಲ್ಪ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನಿಮ್ಮ ಪತಿ ಅಥವಾ ಪತ್ನಿಯ ಒಂದು ಆಸೆ ಆಕಾಂಕ್ಷೆಗಳಿಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಯಾಕಂದ್ರೆ ಈ ಸಮಯದಲ್ಲಿ ಅದು ಸ್ವಲ್ಪ ಸೂಕ್ಷ್ಮವಾದಂತಹ ವಿಚಾರ. ಸೊ ಇನ್ ಮಿಕ್ಕಿದೆಲ್ಲ ಸಮಯ ನಿಮಗೆ ಒಂದು ರೀತಿಯಲ್ಲಿ ಚೆನ್ನಾಗೇ ಇದೆ. ಬಟ್ ಆದ್ರೆ ನಿಮಗೆ ಕೆಲಸವನ್ನ ಕಳೆದುಕೊಳ್ಳುವಂತಹ ಯೋಗನೂ ಬರ್ಬೋದು ಅಥವಾ ಕೆಲಸದಲ್ಲಿ ಏನಾದ್ರು ಒಂದು ಚೇಂಜ್ ಆಗುವಂತಹ ಸಮಯನೂ ಬರ್ಬೋದು. ನಿಮ್ಮ ಕುಂಡ್ಲಿ ನಿಮ್ಮ ದಶ ಅಂತರ್ದಶದ ಪ್ರಕಾರ ಇದು ಬರುತ್ತೆ. ಸೊ ಹಾಗಾಗಿ ನಾವು ಅದನ್ನ ನೋಡ್ಬೇಕಾಗತ್ತೆ. 6ನೇ ಮನೆ ಅಧಿಪತಿ ಶನಿ 6ನೇ ಮನೆ ಇರೋದ್ರಿಂದ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ಆಗುವಂತಾರೆ. ಯಾಕಂದ್ರೆ 6ನೇ ಮನೆಯಿಂದ ಆತ ಹೊರಡ್ತಾನೂ ಇರೋದ್ರಿಂದ ಸೊ ಸಾಧ್ಯತೆಗಳಿದೆ. ಮತ್ತೆ ನಿಮ್ಮ ದ್ವಾದಶಾಧಿಪತಿ ಹಾಗೂ ನಿಮ್ಮ ರಾಶಿಯಾಧಿಪತಿ ಬುಧನೂ ಅಲ್ಲೇ ಇರೋದ್ರಿಂದ ಪಂಚಮನೆ ನಿಮ್ಮ ಮಕ್ಕಳಿಗಾಗಿ ನೀವು ಹಣವನ್ನ ವ್ಯಯ ಮಾಡುವಂತಹ ಪರಿಸ್ಥಿತಿ ಸಹ ಬರುತ್ತೆ. ಸೊ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಾನಸಿಕವಾಗಿ ನೀವು ಒಂದು ಖಿನ್ನತೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ವಕ್ರಿ ಕುಜನ ದೃಷ್ಟಿ ಬೀಳೋದ್ರಿಂದ ನೋಡಿ ಇಲ್ಲಿ ನಮ್ಗೆ ಫಲಗಳು ಚೇಂಜ್ ಆಗುತ್ತೆ. ಯಾಕಂದ್ರೆ ಚಂದ್ರ ಗುರುವಿನ ಷಡಾಷ್ಟಕ ಯೋಗಾನು ಇರೋದ್ರಿಂದ ಸೊ ಒಬ್ಬೊಬ್ಬ ರಾಶಿಯಾಗಿ ಹೇಗೆ ಅದು ಬರುತ್ತೆ ಪೊಸಿಷನ್ಸ್ ಆದ್ಮೇಲೆ ಅದೇ ಚಂದ್ರ ಚತುರ್ಥದಲ್ಲಿ ದಿಗ್ಬಲಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಒಳ್ಳೇದು. ಸೊ ಇಷ್ಟು ಬಂದು ನಾವು ಕನ್ಯಾ ರಾಶಿಯವರಿಗೆ ಹೇಳ್ತೀವಿ. ಮುಂದೆ ನಾವು ತುಲಾ ರಾಶಿಯವರಿಗೆ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ತಮ್ಮ ರಾಶಿಯಾಧಿಪತಿನೇ ಷಷ್ಠದಲ್ಲಿ ಉಚ್ಚಸ್ಥನಾಗಿ ಅದು ರಾಹು ಜೊತೆ ಇರೋದ್ರಿಂದ ತುಲಾ ರಾಶಿಯ ಲಾಯರ್ಗಳಿಗೆ ಅಥವಾ ವಕೀಲರಿಗೆ ಇದು ಬಹಳ ಉತ್ತಮವಾದಂತಹ ಸಮಯ. ಅಂದ್ರೆ ಷಷ್ಠಾಧಿಪತಿ ಗುರು ಅಷ್ಟಮದಲ್ಲಿ, ಅಷ್ಟಮಾಧಿಪತಿ ಶುಕ್ರ 6ನೇ ಮನೆಯಲ್ಲಿ ಇರೋದ್ರಿಂದ ಷಷ್ಠದಲ್ಲಿ ಇರೋದ್ರಿಂದ ನಿಮಗೆ ನಿಮ್ಮ ಎಷ್ಟೇ ಕಷ್ಟಗಳಿರ್ಬೋದು ಅಥವಾ ಯಾವುದೇ ಒಂದು ಲೀಗಲ್ ಸಮಸ್ಯೆಗಳು ಏನಾದ್ರೂ ಕಾನೂನಿನ ಒಂದು ಯಾವ್ದಾದ್ರು ಕೇಸ್ ನಡೀತಾ ಇದೆ ಅದೆಲ್ಲ ಸಹ ಸುಲಭವಾಗಿ ಈಗ ಇತ್ಯರ್ಥವಾಗುವಂತದ್ದು. ಮತ್ತೆ ಯಾವ್ದಾದ್ರು ವ್ಯಾಜ್ಯಗಳು ಅಂದ್ರೆ ಈ ಸಿವಿಲ್ ರಿಲೇಟೆಡ್ ಏನಾದ್ರು ನಡೀತಿದೆ ಅದು ಸಹ ನಿಮಗೆ ಸಾಲ್ವ್ ಆಗುವಂತಹ ಸಾಧ್ಯತೆಗಳು ಈ ಸಮಯದಲ್ಲಿ ಇದೆ. ಸೊ ಇಷ್ಟು ಬಂದು ತುಲಾ ರಾಶಿಯವರಿಗೆ. ಯಾಕಂದ್ರೆ ಅಷ್ಟಾಗಿ ನಾನು ಹೇಳಿಕೆಯಲ್ಲಿ ನಾನು ಆಲ್ರೆಡಿ ಇಯರ್ಲಿ ಪ್ರೆಡಿಕ್ಷನ್ಸ್ ನಾನು ಏನ್ ಮಾಡಿದೆ ವಾರ್ಷಿಕ ಒಂದು ಅನಾಲಿಸಿಸ್ ಅದ್ರಲ್ಲಿ ಆಲ್ರೆಡಿ ನಾನು ಹೇಳಿರೋದ್ರಿಂದ ಮೇನ್ ಅದೇ ಅಪ್ಲೈ ಆಗುತ್ತೆ. ಇದು ಶುಕ್ರ ರಾಹುವಿನ ಒಂದು ಕಂಜಂಕ್ಷನ್ ಹೇಗ್ ಬರುತ್ತೆ ಅನ್ನೋದನ್ನ ನಾನು ತುಲಾ ರಾಶಿಯವರಿಗೆ ಇಲ್ಲಿ ಹೇಳ್ತಾ ಇರೋದು. ಸೊ ಚತುರ್ಥದಲ್ಲಿ ಸೂರ್ಯ ಬುಧರಿಂದ ಒಳ್ಳೇದು. ನೀವು ಗೃಹ ನಿರ್ಮಾಣ ಮಾಡ್ಬೇಕು ಅಂತ ಇರೋರಿಗೆ, ಗೃಹನ ತೆಗೆದುಕೋಬೇಕು ಅಂತ ಇರೋರಿಗೆ ಇದು ಸಹ ಉತ್ತಮ ಸಮಯ. ಚತುರ್ಥ ಪಂಚಮ ಎರಡು ಬಲವಾಗಿದೆ ನಿಮ್ಗೆ ಇಂಥ ಸಮಯದಲ್ಲಿ. ಹಾಗೂ ಉದ್ಯೋಗದ ಪ್ರಗತಿಯಿಂದ ನೀವು ಎಷ್ಟು ಪ್ರಯತ್ನ ಪಡ್ತೀರಾ, ಎಸ್ಪೆಷಲಿ ಕ್ರಿಯೇಟಿವ್ ಪ್ರೊಫೆಷನ್, ಆರ್ಟಿಸ್ಟಿಕ್ ಪ್ರೊಫೆಷನ್ ಇರುವಂತಹ ತುಲಾ ರಾಶಿಯವರಿಗೆ, ಈ ಪೇಂಟಿಂಗ್ಸ್ ಮಾಡೋರ್ಗೆ ಅಂತವ್ರಿಗೆಲ್ಲ ಇದು ಬಹಳ ಉತ್ತಮವಾದ ಸಮಯ. ಯಾಕಂದ್ರೆ ದ್ವಿತೀಯಾಧಿಪತಿನ ನವಮದಲ್ಲಿದ್ದಾನೆ ಹಾಗೂ ಅದು ದ್ವಿತೀಯಾಧಿಪತಿ ಕುಜನು ಸಪ್ತಮಾಧಿಪತಿನೂ ಆಗೋದ್ರಿಂದ ನವಮದಲ್ಲಿದೆ. ಪ್ಲಸ್ ಚಂದ್ರ ದಶಮಾಧಿಪತಿಯಾಗಿ ತೃತೀಯದಲ್ಲಿರೋದ್ರಿಂದ ಅದು ಸಾಧ್ಯ ಇದೆ. ಸೊ ಇಷ್ಟು ನಾ ಹೇಳ್ಬೋದು. ಅದು ಉತ್ತಮವಾಗಿದೆ, ಅಷ್ಟಾಗಿ ಇದಾಗಿಲ್ಲ, ಏನು ಪರಿಣಾಮ ಕೆಟ್ಟ ಹೋಗೋ ಅಂತ ಸಮಸ್ಯೆ ಇಲ್ಲ. ಬಟ್ ನೀವು ಸ್ವಲ್ಪ ಜಾಗರೂಕರಾಗಿರಿ ಎಲ್ಲಾ ವಿಷಯಗಳಲ್ಲಿ.
ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜಾತಕರಿಗೆ ಸಪ್ತಮಾಧಿಪತಿ ಹಾಗೂ ದ್ವಾದಶಾಧಿಪತಿ ಆದಂತಹ ಶುಕ್ರನು ನಿಮಗೆ ಪಂಚಮದಲ್ಲಿ ಉಚ್ಚಸ್ಥನಾಗಿ ರಾಹು ಜೊತೆ ಇದ್ದಾನೆ ಮತ್ತು ಪಂಚಮ ಸಪ್ತಮದ ಒಂದು ಪರಿವರ್ತನೆ ಇದೆ. ಸೊ ವೃಶ್ಚಿಕ ರಾಶಿಯ ಪ್ರೇಮಿಗಳು ಯಾರು ತಮ್ಮ ಪ್ರೇಮವನ್ನ ವೈವಾಹಿಕ ಜೀವನಕ್ಕೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಅಲ್ಲಿವರೆಗೂ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀರೋ ಅವರಿಗೆ ಇದು ಬಹಳ ಉತ್ತಮವಾದ ಸಮಯ. ಎಂತವರಿಗೆ ಮದುವೆ ಸಹ ಆಗುತ್ತೆ ಈ ಸಮಯದಲ್ಲಿ. ಪಂಚಮಾಧಿಪತಿ ಸಪ್ತಮದಲ್ಲಿ ಪಂಚಮ ಇದ್ರೆ ಇಟ್ಸ್ ಅ ಸಕ್ಸಸ್ ಆಫ್ ಯೋರ್ ಲವ್ ರಿಲೇಷನ್ಸ್ ಅಂತ. ಸೊ ಅದರಲ್ಲಿ ನಿಮ್ಮ ಪ್ರೇಮ ವ್ಯವಹಾರಗಳಲ್ಲಿ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಮತ್ತೆ ಇಷ್ಟಲ್ಲದೆ ಎಷ್ಟೊಂದು ಜನ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಒಂದು ವೈವಾಹಿಕ ಜೀವನಕ್ಕೂ ಸಹ ಉತ್ತಮವಾದ ಸಮಯ. ಮತ್ತೆ ನಿಮಗೆ ವಿದ್ಯಾರ್ಥಿಗಳಾಗಿದ್ದವ್ರಿಗೆ ಯಾವ್ದಾದ್ರು ಕ್ರಿಯೇಟಿವ್ ಪ್ರೊಫೆಷನ್, ಡಿಸೈನಿಂಗು, ಆರ್ಟಿಸ್ಟಿಕ್, ಆನಿಮೇಷನ್ ಅಥವಾ ಇವನ್ ವಿಜುವಲ್ ಡಿಸೈನಿಂಗು ಅಥವಾ ವಿಜುವಲ್ ಗ್ರಾಫಿಕ್ಸ್ ಅಥವಾ ಇವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ಬೇಕು ಅಂತಿರೋ ವೃಶ್ಚಿಕ ರಾಶಿಯವರಿಗೂ ಸಹ ಬಹಳ ಉತ್ತಮವಾದ ಸಮಯ. ಸೊ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಈ ತರದ ಒಂದು ಸಮಯ ನಿಮ್ಗೆ ನಿಮ್ಮ ವೈವಾಹಿಕ ಜೀವನದಿಂದ ಹಾಗೂ ನಿಮ್ಮ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಬಹಳ ಉತ್ತಮವಾಗಿದೆ. ದಶಮಾಧಿಪತಿ ಸೂರ್ಯ ತೃತೀಯದಲ್ಲಿ ಇರೋದ್ರಿಂದ ಅದು ಬುಧನ ಜೊತೆ 11ನೇ ಮನೆಯಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಚೆನ್ನಾಗಿದೆ. ಮತ್ತೆ ನೀವು ಏನ್ ಪ್ರಯತ್ನ ಪಟ್ಟು ಮಾಡ್ತೀರಾ ಈ ಸಮಯದಲ್ಲಿ ಅದು ಸಹ ಒಂದು ತಕ್ಕ ಮಟ್ಟಿಗೆ ನಿಮಗೆ ಫಲಗಳನ್ನ ಕೊಡುತ್ತೆ. ಚತುರ್ಥದಲ್ಲಿ ಶನಿ ಇರೋದ್ರಿಂದ ನೀವು ಚತುರ್ಥರ ರಿಲೇಟೆಡ್ ಮ್ಯಾಟರ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ತಾಯಿಯ ವಿಚಾರವಾಗಿರ್ಲಿ ಅಥವಾ ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕು ಅಂತಿರ್ಲಿ, ರಿಯಲ್ ಎಸ್ಟೇಟ್ ಮ್ಯಾಟರ್ಸ್ ಅಲ್ಲಿ ಇದ್ರೆ ಸ್ವಲ್ಪ ಎಲ್ಲಾ ಕೆಲಸಗಳು ವಿಳಂಬವಾಗುತ್ತೆ ಸ್ವಲ್ಪ. ಮತ್ತೆ ಅದು ಅಲ್ಲದೆ ನೀವು ಅದರ ಹೊಸ ವಾಹನವನ್ನ ಖರೀದಿ ಮಾಡ್ಬೇಕು ಅಂತಿದ್ರೆ ಈ ಎಲ್ಲಾ ವಿಷಯಗಳು ನಿಮ್ಗೆ ಕೈಗೂಡುತ್ತೆ, ಬಟ್ ಅದು ಸ್ವಲ್ಪ ವಿಳಂಬವಾಗುತ್ತೆ ಅನ್ನೋದು ಮಾತ್ರ ಖಂಡಿತ ನಿಜ. ಸೊ ಇಷ್ಟು ಬಂದು ವೃಶ್ಚಿಕ ರಾಶಿಯವರಿಗೆ ಆಗಿತ್ತು. ಮುಂದೆ ಬಂದು ನಾವು ಧನು ರಾಶಿಯವರಿಗೆ ನೋಡೋಣ. ಧನು ರಾಶಿಯ ಜಾತಕರಿಗೆ ಅವರ ರಾಶಿಯಲ್ಲಿ ಚಂದ್ರ ಇದ್ದಾನೆ ಹಾಗೂ ಸಪ್ತಮದಲ್ಲಿ ವಕ್ರಿ ಕುಜ ಹಾಗೂ ಚತುರ್ಥದಲ್ಲಿ ಶುಕ್ರ ರಾಹುವಿನ ಒಂದು ಯುತಿ ಇದೆ ಮತ್ತು ಚತುರ್ಥ ಷಷ್ಟಮದ ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ಸಮಯದಲ್ಲಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸಾಕಷ್ಟು ಗಮನ ಕೊಡಿ ಹಾಗೂ ನೀವು ಪ್ರಾಪರ್ಟಿ ಮ್ಯಾಟರ್ಸ್ ಅಲ್ಲಿ ಬಹಳ ಉತ್ತಮವಾಗಿರಿ. ನಿಮ್ ಕೈಲಿ ಹಣನೇ ಉಳಿಯಲ್ಲ ಅನ್ನೋಂಗಿದೆ. ಯಾಕಂದ್ರೆ ಅಷ್ಟು ಸಾಲಗಳಿಂದ ನೀವು ತುಂಬ ಹೋಗ್ತೀರಾ. ಚತುರ್ಥ ಷಷ್ಟದಲ್ಲಿ ಶುಭ ಗ್ರಹಗಳು ಉಲ್ಟಾ ಪುಲ್ಟಾರು ಚೆನ್ನಾಗಿ ದುಡ್ಡು ಸಿಗುತ್ತೆ, ನಿಮ್ಗೆ ಎಲ್ಲ ಸಾಲ ರೂಪದಲ್ಲಿ ಸಿಗುತ್ತೆ. ಸೊ ಹಂಗಾಗಿ ಅದನ್ನ ಕಟ್ಟಿ ಯಾಕಂದ್ರೆ 12ನೇ ಮನೆ ಅಧಿಪತಿ ಸಪ್ತಮದಲ್ಲಿ ವಕ್ರಿಯಾಗಿ ನಿಮ್ ರಾಶಿ ನೋಡ್ತಾ ಇರೋದ್ರಿಂದ ಅಷ್ಟು ಆ 4-5 ತಿಂಗಳಿಂದ ಸಪ್ತಮ ಅಷ್ಟಮ ಹೋಗೋದ್ರಿಂದ ನಿಮ್ಗೆ ಸಾಲ ಬಾಧೆಯಿಂದ ಮುಕ್ತಿ ಸಿಗೋದೇ ಸ್ವಲ್ಪ ಆಗದೇ ಇಲ್ವೇನೋ ಅನ್ನೋ ಲೆವೆಲ್ಗೆ ನಿಮ್ಗೆ ಧನುರಾಶಿಯವರಿಗೆ ಆಗ್ಬಿಟ್ಟಿದೆ. ಆದ್ರೆ ದಶಮಾಧಿಪತಿ ಹಾಗೂ ಸಪ್ತಮಾಧಿಪತಿ ಆದಂತಹ ಬುಧ ದ್ವಿತೀಯಕ್ಕೆ ಬಂದಿರೋದ್ರಿಂದ ಉದ್ಯೋಗ ಒಂದು ಚೆನ್ನಾಗಿರೋದ್ರಿಂದ ನಿಮ್ಗೆ ಅಥವಾ ಏನೋ ಒಂದು ನಿಮ್ಮ ಕೆಲಸ ಕಾರ್ಯಗಳಿಂದ ಒಂದು ತಕ್ಕ ಮಟ್ಟಿಗೆ ನಿಮ್ಗೆ ಹಣದ ಸಹಾಯ ಆಗ್ತಾ ಇದೆ. ಬಟ್ ಅದರಲ್ಲೂ ಸಹ ಎಷ್ಟೊಂದು ಹಣ ಖರ್ಚಾಗುತ್ತೆ. ಇಷ್ಟಲ್ಲದೆ ನೀವು ಎಷ್ಟೇ ಪ್ರಯತ್ನ ಪಟ್ರು ಎಷ್ಟೇ ಮಾಡಿದ್ರು ಏನಾಗುತ್ತೆ, ಕೆಲಸಗಳು ಸ್ವಲ್ಪ ನಿಧಾನಕ್ಕೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಗುರು ಸಪ್ತಮಕ್ಕೆ ಬಂದು ಆಮೇಲೆ ಆಗೋದ್ರಿಂದ ಅದು ಅಷ್ಟು ಕಷ್ಟ. ಹಾಗಾಗಿ ಶುಕ್ರ ರಾಹು ಇಲ್ಲಿ ಚತುರ್ಥದಲ್ಲಿರೋದೇ ನಿಮ್ಗೆ ಯಾವುದೇ ತರದ ಒಂದು ಹೊಸ ಕಾರ್ ತಗೋಬೇಕು ಅಂದ್ರೆ ಇದು ಬಹಳ ಉತ್ತಮವಾದ ಸಮಯ. ನಿಮ್ಗೆ ಒಂದು ಹೊಸ ಇದು ಎಲೆಕ್ಟ್ರಿಕ್ ಕಾರ್ ತಗೊಳ್ಳಿಕ್ಕೆ ನಿಮ್ಗೆ ಇದು ಬಹಳ ಉತ್ತಮವಾದ ಸಮಯ. ಸೊ ಧನುರಾಶಿ ಯಾರಾದ್ರೂ ಒಂದು ಎಲೆಕ್ಟ್ರಿಕ್ ಕಾರ್, ವಿದ್ಯುತ್ ಗಾಡಿ ತಗೋಬೇಕು ಅಂತಿದ್ರೆ ಇದು ಉತ್ತಮವಾದ ಸಮಯ. ಯಾಕಂದ್ರೆ ರಾಹು ಎಲೆಕ್ಟ್ರಾನಿಕ್ಸ್ ನ ಸಹ ತೋರಿಸ್ತಾನೆ ಹಾಗೂ ಶನಿ ನಕ್ಷತ್ರದಲ್ಲಿದ್ದು ರಾಹು ಬಂದು ಗುರು ನಕ್ಷತ್ರದಲ್ಲಿರೋದ್ರಿಂದ ಸೊ ಒಂದು ವಿಭಿನ್ನವಾದಂತ ಇವೆಂಟ್ ಆಗುವಂತ ಸಾಧ್ಯತೆ ನಿಮ್ಮ ಟೈಮಲ್ಲಿ ಇದೆ. ಅದೊಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ನಿಮ್ಮ ಮನೆಗೆ ತರಬೇಕು ಅಂತಿದ್ರೆ ಅಥವಾ ಅದೇ ವಿದ್ಯುತ್ ಕಾರ್ ಈ ತರ ತಗೋಬೇಕು ಅಂತಿದ್ರೆ ಈ ತರದ ಮ್ಯಾಟರ್ಸ್ಗೆ ಬಹಳ ಒಳ್ಳೇದು. ಬಟ್ ಅದೇ ಭೂಮಿಯ ರಿಲೇಟೆಡ್ ಮ್ಯಾಟರ್ಸ್ ಅಲ್ಲಿ ಬಹಳ ಎಚ್ಚರವಾಗಿರಿ. ಇದನ್ನ ಮಾತ್ರ ನಾವು ಹೇಳಿ, ಯಾಕಂದ್ರೆ ಇದ್ರಲ್ಲಿ ಮೋಸ ಆಗುವಂತ ಸಾಧ್ಯತೆ ಇದೆ ನಿಮ್ಗೆ, ಎಚ್ಚರವಾಗಿ. ಮತ್ತೆ ಯಾವುದೇ ತರದ ರೂಮರ್ಗಳಿಗೆ ಕಿವಿಗೊಡ್ಬೇಡಿ. ಸಾಕಷ್ಟು ಇದು ನಾನು ವೃಶ್ಚಿಕ ರಾಶಿಯವರಿಗೆ ಹೇಳ್ಬೇಕಿತ್ತು, ಮಿಸ್ ಆಯ್ತು. ಬಟ್ ವೃಶ್ಚಿಕ ರಾಶಿಯವರು ಅಷ್ಟೇ ಧನು ರಾಶಿಯವರಿಗೆ ಯಾವುದೇ ತರದ ರೂಮರ್ಗಳಿಗೆ, ಯಾವುದೇ ತರದ ವದಂತಿಗಳಿಗೆ ಕಿವಿಗೊಡ್ಬೇಡಿ ನೀವು ಈ ಸಮಯದಲ್ಲಿ. ಇಷ್ಟು ಬಂದು ಧನು ರಾಶಿಯವರಿಗಾಗಿತ್ತು. ಉದ್ಯೋಗವಾಗಿ ನಿಮಗೆ ಚೆನ್ನಾಗಿದೆ, ಸ್ವಲ್ಪ ಕೆಲಸ ಜಾಸ್ತಿ ಅಥವಾ ಕನ್ಫ್ಯೂಷನ್ಸ್ ಇದೆ ಅಥವಾ ಸಿಕ್ಕಾಪಟ್ಟೆ ಮೇಲೆ ಇದು ಹಿಂದೆ ಮುಂದೆ ಆಗ್ತಾ ಇದೆ, ಅದು ಇದ್ದಿದ್ದೆ. ಅದನ್ನ ನೀವು ಸರಿ ತಪ್ಪಿಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಈ ಗುರು ದೃಷ್ಟಿ ಇರೋದ್ರಿಂದ ನಿಮ್ಗೆ ಅಷ್ಟು ಸಮಸ್ಯೆ ಆಗ್ತಿಲ್ಲ. ಮೇ ನಂತರ ನಿಮ್ಗೆ ಆಕ್ಚುಯಲ್ ಸಮಸ್ಯೆಗಳು ಉದ್ಯೋಗದಲ್ಲಿ ಬರುತ್ತೆ, ಅದನ್ನ ಅವಾಗ ನೋಡೋಣ ಬಿಡಿ. ಈಗ ನೆಕ್ಸ್ಟ್ ನಾವು ಮಕರ ರಾಶಿಯವರ ಬಗ್ಗೆ ನೋಡೋಣ. ಸೊ ಮಕರ ರಾಶಿಯ ಜಾತಕರಿಗೆ ಈ ಒಂದು ಯುತಿ ಬಂದು 3ನೇ ಮನೆಯಲ್ಲಿ ಆಗೋದ್ರಿಂದ ನಿಮ್ಮ ಒಡ ಹುಟ್ಟಿದವರಿಗೆ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಮತ್ತು ನಿಮ್ಮ ಅಕ್ಕ ಅಥವಾ ತಂಗಿ ಯಾರಿದ್ರೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಬರಬಹುದು. ಯಾಕಂದ್ರೆ ರಾಹು ಸಹ ಶನಿವತ್ ರಾಹು ಕುಜವತ್ ಕೇತು ಆದ್ರಿಂದ ರಾಹು ಶನಿ ಕ್ರೋನಿಕ್ ಡಿಸೀಸಸ್ ನ ರೆಪ್ರೆಸೆಂಟ್ ಮಾಡ್ತಾನೆ. ಹಾಗಾಗಿ ರಾಹುನು ಅದೇ ತರದ ಫಲಗಳನ್ನ ಕೊಡಬಹುದು. ಸೊ ಹಾಗಾಗಿ ನಿಮ್ಮ ಯಾರಾದ್ರೂ ಒಡ ಹುಟ್ಟಿದವರು ಕ್ರೋನಿಕ್ ಡಿಸೀಸ್
ಸಮಸ್ಯೆಯಿಂದ ನರಳುತ್ತಾ ಇದ್ರೆ ಅವರಿಗೆ ಅದರಿಂದ ಸಮಸ್ಯೆಗಳು ಬರ್ಬೋದು. ಎಸ್ಪೆಷಲಿ ಫಿಮೇಲ್ ಸಿಬ್ಲಿಂಗ್ಸ್, ಯಾವ್ದಾದ್ರು ಅಕ್ಕ ತಂಗಿ ಇದ್ರೆ ಅವ್ರಿಗೆ ಅದು ಸಮಸ್ಯೆ ಬರ್ಬೋದು. ಮತ್ತೆ ಅದು ಅಲ್ಲದೆ ಮಕರ ರಾಶಿಯ ಜಾತಕರಿಗೆ ಈ ಸಮಯದಲ್ಲಿ ಇದು ಎಂಡಿಂಗ್ ಮೂಮೆಂಟ್ ನಿಮಗೆ 7.5 ಇದು. ಸೊ ಇದು ಒಂದು ರೀತಿಯಲ್ಲಿ ಎಷ್ಟೊಂದು ರಿಲೀಫ್ ಕೊಟ್ಟು ನಿಮ್ಗೆ ಒಂದು ಹಣವನ್ನ ಸಂಚಯನ ಮಾಡ್ಲಿಕ್ಕೆ, ಧನ ಸಂಚಯನಕ್ಕೆ ಸಹ ಬಹಳ ಉತ್ತಮವಾದ ಸಮಯ. ಶುಕ್ರ ಬಂದು ನಿಮ್ಗೆ ಯೋಗಕಾರಕನಾಗಿ ತೃತೀಯದಲ್ಲಿ ರಾಹು ಜೊತೆ ಇರೋದ್ರಿಂದ ನೀವು ಸಾಕಷ್ಟು ಪ್ರಯತ್ನ ಪಡ್ತೀರಾ ನಿಮ್ಮ ಹಣ ಸಂಚಯನ, ಧನ ಸಂಚಯನಕ್ಕಾಗ್ಲಿ ಅಥವಾ ನಿಮ್ಮ ಉದ್ಯೋಗದಲ್ಲಾಗ್ಲಿ ಒಂದು ತಕ್ಕ ಮಟ್ಟಿಗೆ ಅದು ಆಗತ್ತೆ. ಅಂದ್ರೆ ವೆರಿ ಒಬ್ಸೆಸ್ಡ್ ಆಗಿ ಮಾಡ್ತೀರಾ ನೀವು, ಅದು ಸಾಧ್ಯತೆ ಇದೆ. ಬಟ್ ಅದು ಅಷ್ಟಾಗಿ ನಿಮ್ಗೆ ಫಲಗಳು ಸಿಗಲ್ಲ. ಅವಾಗ ನೀವು ಡಿಸಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಷಷ್ಠದಲ್ಲಿ ಕುಜ ವಕ್ರಿ ಆಗಿರೋದ್ರಿಂದ, ಪಂಚಮದಲ್ಲಿ ಗುರು ಇರೋದ್ರಿಂದ ಒಂದು ತಕ್ಕ ಮಟ್ಟಿಗೆ ಆಗುತ್ತೆ, ಆದ್ರೆ ಒಂದು ತಕ್ಕ ಮಟ್ಟಿಗೆ ಆಗೋದು ಇಲ್ಲ. ಸೊ ಎರಡೂ ಇರೋದ್ರಿಂದ ಮಿಕ್ಸಡ್ ರಿಸಲ್ಟ್ ಸಿಗುವಂತಹ, ಅಂದ್ರೆ ಮಿಶ್ರ ಫಲಗಳು ಸಿಗುವಂತಹ ಸಾಧ್ಯತೆ ಇದೆ. ಇಷ್ಟು ಬಂದು ಮಕರ ರಾಶಿಯವರಿಗಾಗಿತ್ತು. ಈಗ ಮುಂದೆ ನಾವು ಕುಂಭರಾಶಿಯವ್ರ ಬಗ್ಗೆ ನೋಡೋಣ ಬನ್ನಿ. ಕುಂಭರಾಶಿಯ ಜಾತಕರಿಗೆ ಈ ಸಮಯದಲ್ಲಿ ಈ ಒಂದು ದ್ವಿತೀಯ ಮತ್ತು ಚತುರ್ಥರ ಒಂದು ಆಪೋಸಿಟ್ ಏನಿದೆ ಅದು ನಿಮಗೆ ಆಗೋದು ದ್ವಿತೀಯದಲ್ಲಿ ಶುಕ್ರ ಗುರುವುದು. ಇದು ಉತ್ತಮ ಹಣಕಾಸಿನ ಸಮಸ್ಯೆದಲ್ಲಿ, ಮತ್ತೆ ನೀವು ಯಾವ್ದಾರ ಒಂದು ಹೊಸ ಮನೆ ತಗೋಬೇಕು, ಹೊಸ ಗಾಡಿ ತಗೋಬೇಕು, ಅಥವಾ ಏನಾದ್ರು ಪ್ರಾಪರ್ಟಿ ರಿಲೇಟೆಡ್ ಮ್ಯಾಟರ್ಸ್ಗೆ ಇದು ಬಹಳ ಉತ್ತಮ ಸಮಯ. ಯಾಕಂದ್ರೆ ಗುರು ಶುಕ್ರ ಎಕ್ಸ್ಚೇಂಜ್ ಇದ್ದಾಗ ಯೂಶಲಿ ಇಂತಹ ಮನೆಗಳಲ್ಲಿ ದ್ವಿತೀಯ ಚತುರ್ಥ ಇದ್ರಲ್ಲೆಲ್ಲ ನಾವು ಇಂಥದ್ದೇ ಹೇಳೋದು. ಸೊ ಅದು ಅಲ್ಲದೆ ಶುಕ್ರ ಯಾವ್ದೋ ಮಾಡ್ರನ್ ಎಕ್ವಿಪ್ಮೆಂಟ್, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಸಹ ನೀವು ಮನೆಗೆ ತಗೊಂಡ್ ಬರ್ಬೋದು. ಮತ್ತೆ ಈ ಸಮಯದಲ್ಲಿ ನಿಮ್ಮ ಮಾತೃ ಅವರಿಗೆ ಏನಾದ್ರೂ ರೋಗದ ಸಮಸ್ಯೆ ಅಥವಾ ಏನಾದ್ರು ಸಮಸ್ಯೆ, ಅದರಲ್ಲೂ ಸಹ ಒಂದು ಪರಿವರ್ತನೆ ನೋಡ್ಬೋದು ನೀವು. ಅದರಲ್ಲೂ ಸಹ ಒಂದು ಪ್ರಗತಿಯನ್ನ ಮತ್ತೆ ಅದು ಸಹ ಸಾಲ್ವ್ ಆಗುವಂತಹದನ್ನ ನೀವು ನೋಡಬಹುದು. ಇಷ್ಟಲ್ಲದೆ ದ್ವಿತೀಯದಲ್ಲಿ ಶುಕ್ರ ಉಚ್ಚಸ್ಥನಾಗಿರೋದ್ರಿಂದ ಹಾಗೂ ರಾಹು ಜೊತೆ ಇರೋದ್ರಿಂದ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇರಲಿ. ನೀವು ಯದ್ವಾ ತದ್ವಾ ಏನೇನೋ ಮಾತಾಡೋದು ಅಂತದ್ದಾಗ್ಬೋದು, ಅಥವಾ ಈ ಆಲ್ಕೋಹಾಲ್ ಸೇವನೆಯ ಸಮಸ್ಯೆ ಮದ್ಯ ಸೇವನೆಯ ಸಮಸ್ಯೆ ಇರೋರಿಗೆ ಅದು ಅತಿರೇಕವಾಗಿ ಆಗ್ಬೋದು. ಯಾಕಂದ್ರೆ ದ್ವಿತೀಯ ಬಂದು ನಮ್ಮ ಫುಡ್ ಹ್ಯಾಬಿಟ್ಸ್ ನ ಸಹ ತೋರಿಸುತ್ತೆ, ನಮ್ಮ ಆಹಾರ ಸೇವನೆ ಪದ್ಧತಿಯನ್ನು ಸಹ ತೋರಿಸೋದ್ರಿಂದ. ಸೊ ಶುಕ್ರ ರಾಹು ಅಲ್ಲಿ ಬರೋದ್ರಿಂದ ನಿಮ್ಗೆ ಅದು ಆ ಮದ್ಯ ಸೇವನೆ ಸಹ ನಿಮ್ಗೆ ಆದಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದೆ. ಹಾಗಾಗಿ ಇನ್ನು ಉದ್ಯೋಗವಾಗಿ ದಶಮಾಧಿಪತಿ ಪಂಚಮದಲ್ಲಿದ್ದಾನೆ, ಅದು ಒಳ್ಳೇದು, ಒಂದ್ ರೀತಿಯಲ್ಲಿ ಮ್ಯಾನೇಜಬಲ್ ಅಂತ ಹೇಳ್ಬೋದು. ಮತ್ತೆ ಗುರುವೇ ನಿಮ್ಮ ದಶಮವನ್ನು ನೋಡ್ತಾ ಇರೋದ್ರಿಂದ ನಿಮ್ಗೆ ಸಮಸ್ಯೆ ಎಲ್ಲ ಸರಿ ಹೋಗುತ್ತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಒಂದು ಕೆಲಸ ಚೇಂಜ್ ಮಾಡುವಂತಹ ಸಾಧ್ಯತೆನೂ ಬರುತ್ತೆ ಈ ಸಮಯದಲ್ಲಿ. ಯಾಕಂದ್ರೆ ಗುರು ನಿಮ್ಮ ಅಷ್ಟಮವನ್ನು ನೋಡ್ತಾ ಇದ್ದಾನೆ ಹಾಗೂ ನಿಮ್ಮ ದಶಮವನ್ನು ನೋಡ್ತಾ ಇದ್ದಾನೆ. ಶುಕ್ರನು ನಿಮ್ಮ ದಶಮವನ್ನು ನೋಡ್ತಾ ಇದ್ದಾನೆ. ಶುಕ್ರ ನಿಮ್ಮ ಅಷ್ಟಮವನ್ನು ನೋಡ್ತಾ ಇದ್ದಾನೆ. ಶನಿ ನಿಮ್ಮ ದಶಮವನ್ನು ನೋಡ್ತಾ. ಸೊ ಅಷ್ಟಮ ಈ ಸಮಯದಲ್ಲಿ ನೀವು ಕೆಲಸ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೋದು. ಸೊ ಅದು ಖಂಡಿತ ಆಗ್ಬಹುದು. ಹಾಗಾಗಿ ಕುಂಭರಾಶಿಯವರಿಗೆ ಇದೊಂದು ಮಿಶ್ರ ಪರಿಣಾಮಗಳನ್ನ ಹೇಳ್ತೀನಿ. ಯಾಕಂದ್ರೆ ಶುಕ್ರರಾವುದು ಹಣದ ವಿಷಯದಲ್ಲಿ, ಹಣ ಸಂಚಯನ ವಿಷಯದಲ್ಲಿ ಬಹಳ ಉತ್ತಮವಾದದ್ದು. ಗೃಹ ನಿರ್ಮಾಣಕ್ಕೆ ಅಥವಾ ಗಾಡಿ ತಗೊಳ್ಳಿಕ್ಕೆ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡ್ಲಿಕ್ಕೆ ಅದಕ್ಕೆಲ್ಲ ಉತ್ತಮವಾದ ಸಮಯ. ಇಷ್ಟು ಬಂದು ಕುಂಭರಾಶಿಯವರಿಗಾಗಿತ್ತು. ಮುಂದೆ ಈಗ ನಾವು ಮೀನರಾಶಿಯವರೆಗೆ ಹೋಗೋಣ. ನಿಮ್ಮ ರಾಶಿಯಲ್ಲೇ ಶುಕ್ರ ರಾಹುವಿನ ಯುತಿ ಆಗ್ತಾ ಇರೋದ್ರಿಂದ ನಿಮಗೆ ಅಗತ್ಯವಾದಂತ ಐಡಿಯಾಗಳು ಬರ್ಬೋದು. ಫೋಟೋಗ್ರಾಫರ್ಸ್ ಯಾರಿರ್ತಾರೆ ಮೀನರಾಶಿಯವರಿಗೆ, ಅವರಿಗೆ ಬಹಳ ಉತ್ತಮವಾದ ಸಮಯ. ಅದರಲ್ಲೂ ಶುಕ್ರ ರಾಹು ಕನೆಕ್ಷನ್ ಇರೋದ್ರಿಂದ ಈ ವೆರಿ ಕ್ರಿಯೇಟಿವ್ ಆರ್ಟಿಸ್ಟ್, ವಿಜುವಲ್ ಗ್ರಾಫಿಕ್ಸ್ ಆಗಿರ್ಬೋದು, ಆನಿಮೇಷನ್ ಆಗಿರ್ಬೋದು, ಅಥವಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಾದ್ರೂ ಒಳ್ಳೇದು. ಯಾಕಂದ್ರೆ ಗ್ರಾಫಿಕ್ಸ್ ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಮತ್ತೆ ಇಲ್ಲಿ ಯಾವುದೇ ತರದ ಇಂಥ ಫೀಲ್ಡ್ಗಳು ಏನ್ ಕ್ರಿಯೇಟಿವ್ ಅಥವಾ ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಇದೆ, ಈ ಟೈಮಲ್ಲಿ ನಿಮ್ಗೆ ಬಹಳ ಉತ್ತಮವಾದದ್ದು ಇಂಥ ಪ್ರೊಫೆಷನಲ್ ಇರೋರಿಗೆ. ಪ್ಲಸ್ ನಿಮಗೆ 1-3 ಎಕ್ಸ್ಚೇಂಜ್ ಇಂದ ನೀವೇನಾರ ಬಿಸ್ನೆಸ್ ಮಾಡ್ತಿದ್ರೆ, ಯಾಕೆ ಅಂತ ಹೇಳಿದ್ರೆ ದಶಮಾಧಿಪತಿ ಗುರು ನಿಮಗೆ ತೃತೀಯ ಭಾವದಲ್ಲಿರೋದ್ರಿಂದ, ಪ್ಲಸ್ ತೃತೀಯ ಮತ್ತು ಮೊದಲರದೇ ಎಕ್ಸ್ಚೇಂಜ್ ಆಗೋದ್ರಿಂದ, ಸೊ ಇಂತಹ ಒಂದು ಇಂಡಿಪೆಂಡೆಂಟ್ ಪ್ರೊಫೆಷನ್ ಅಥವಾ ನಾನು ಹೇಳಿದಂತಹ ವಿಷಯದಲ್ಲೇ ಏನಾದ್ರೂ ನಿಮ್ಮ ಪ್ರೊಫೆಷನ್ ಇದ್ರೆ, ಯಾಕಂದ್ರೆ ಬಿಸ್ನೆಸ್ಗೆ ಇದು ಬಹಳ ಉತ್ತಮವಾದದ್ದು ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಲಾಭದಲ್ಲಿ ನಿಮ್ಗೆ ಬುಧನು ಇರೋದ್ರಿಂದ ನಿಮಗೆ ಅದಕ್ಕೆ ಸಹಾಯವಾಗುತ್ತೆ. ಚತುರ್ಥಾಧಿಪತಿ ಸಪ್ತಮಾಧಿಪತಿ ಬುಧ ಲಾಭದಲ್ಲಿದ್ರೆ ಅದು ಒಳ್ಳೇದದು. ಸೊ ಹಾಗಾಗಿ ಇಂತಹ ಸಮಯದಲ್ಲಿ ನಿಮ್ಗೆ ಇಂತಹ ಒಳ್ಳೆಯ ಫಲಗಳನ್ನ ನೀವು ಶುಕ್ರ ರಾಹು ಯುತಿಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಶುಕ್ರ ಗುರುವಿನ ಪರಿವರ್ತನೆಯಿಂದ ಸಹ ನೀವು ಉತ್ತಮ ಫಲಗಳನ್ನ ಈ ಕ್ರಿಯೇಟಿವ್ ಪ್ರೊಫೆಷನ್ಸ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು.
ಯಾವುದೇ ತರದ್ದು ಇವನ್ ಪೇಂಟಿಂಗ್ ಅಲ್ಲಿ ಇದ್ರೂ ಬಹಳ ಉತ್ತಮ. ಯಾಕಂದ್ರೆ ರಾಹು ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ಸ್ ಇಲ್ಯೂಷನ್, ರೈಟ್? ಪೇಂಟಿಂಗ್ ಅನ್ನೋ ಇಲ್ಯೂಷನ್ ತಾನೆ ಅದು. ಸೊ ರಾಹು ತುಂಬಾ ಚೆನ್ನಾಗಿರ್ಬೇಕು. ಮತ್ತೆ ಶುಕ್ರ ರಾಹು ಕನೆಕ್ಷನ್ ಇಟ್ ಇಸ್ ವೆರಿ ವೆರಿ ಗುಡ್. ಅಂಡ್ ಇಷ್ಟು ನಿಮ್ಗೆ ಮೀನರಾಶಿಯವರಿಗೆ. ಮಿಕ್ಕಿದ್ದ ಒಂದು ವಿಚಾರಗಳು 7.5 ಪರಿಣಾಮ ಇದೆ, ಅದೆಲ್ಲ ಇದ್ದಿದೆ. ಬಟ್ ಆದ್ರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಪರಿಶ್ರಮದಿಂದ ಕೆಲಸ ಮಾಡಿದ್ರೆ ನಿಮಗೆ ಒಂದು ತಕ್ಕ ಮಟ್ಟಿಗೆ ಯಶಸ್ಸು ಸಿಗುತ್ತೆ ಅಂತ ಹೇಳ್ತೀನಿ. ಬಟ್ ಪೂರ್ತಿ ಸಿಗೋಕೆ ಕಷ್ಟ. ಯಾಕಂದ್ರೆ ಪೂರ್ತಿ ಒಟ್ಟಿಗೆ ಒಂದು ಸೇರಿಸಿ ಶನಿ ಫಲ ಕೊಡೋದ್ರಿಂದ ಚೂರ್ ಕೊಡಲ್ಲ. ಪೂರ್ತಿ ಒಟ್ಟಿಗೆ ಸೇರಿ ಕಾಂಪೌಂಡ್ ಇಂಟ್ರೆಸ್ಟ್ ಹತ್ರ ಕೊಡೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ. ಇಷ್ಟು ಬಂದು ದ್ವಾದಶ ರಾಶಿಗಳಿಗೆ ಈ ಶುಕ್ರ ರಾಹುವಿನ ಯುತಿ ಹಾಗೂ ಶುಕ್ರ ಗುರುವಿನ ಪರಿವರ್ತನೆಯಿಂದ ಸಿಗುವ ಪರಿಣಾಮಗಳನ್ನ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಹೇಳಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗಾಗಿ ಮೀನರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಒಂದು ಕಲೆಯ ಪ್ರತಿಯಾಗಿ ಅಥವಾ ತಮ್ಮ ಒಂದು ಔಟ್ ಆಫ್ ಬಾಕ್ಸ್ ಥಿಂಕಿಂಗ್ ಅಥವಾ ಒಂದು ಕ್ರಿಯೇಟಿವ್ ಪ್ರೊಫೆಷನ್ ನಲ್ಲಿ ಅವರಿಗೆ ಒಂದು ಉತ್ತಮವಾದ ಪ್ರಗತಿ ಸಿಗುತ್ತೆ. ಸೊ ಇಷ್ಟು ರೀತಿಯಲ್ಲಿ ನಾವು ನೋಡ್ಲಿಕ್ಕೆ ಹೋದಾಗ ಇದು ಉತ್ತಮವಾದ ಸಮಯ ಅವರಿಗೆ. ಬೇರೆ ವಿಷಯದಲ್ಲಿ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ, ಮುಂಚೆ ಇದ್ದಾಗೆ ಖರ್ಚು ಚೆನ್ನಾಗೇ ಇರುತ್ತೆ. ಯಾಕಂದ್ರೆ 12 ಮನೆ ಶನಿ ಯೂಶಲಿ 12 ಯಾವುದೇ ಭಾವದಲ್ಲಿ ಇದ್ರು ಅಲ್ಲಿಯ ಸಿಗ್ನಿಫಿಕೇಶನ್ ಕಡಿಮೆ ಮಾಡೋದ್ರಿಂದ, ಅಲ್ಲಿಯ ಕಾರ್ಯಕರ್ತಗಳನ್ನ ಕಡಿಮೆ ಮಾಡೋದ್ರಿಂದ ಖರ್ಚಲ್ಲಿ ಸ್ವಲ್ಪ ಕಡಿಮೆ ಆಕ್ಚುಲಿ ಮಾಡಿರ್ತೇನೆ. ಬಟ್ ಆದ್ರೆ ನಿಮ್ಮ ಒಂದು ಎಕ್ಸ್ಟ್ರಾ ವೆಗನ್ಸ್ ನೇಚರ್ ಏನಿದೆ, ನೀವು ವಿಪರೀತವಾಗಿ ಖರ್ಚು ಮಾಡುವಂತ ಒಂದು ಖಯಾಲಿ ನಿಮ್ಮ ಹತ್ರ ಏನಿದೆ, ಅದರಿಂದಾಗಿ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಈಗ ಶುಕ್ರ ರಾಹು ಇಬ್ರು ರಾಶಿಲಿರೋದ್ರಿಂದ ಅದು ಸಹ ನಿಮ್ಗೆ ಒಂದು ಮಟ್ಟಿಗೆ ಪರಿಣಾಮವನ್ನ ಬೀರುತ್ತೆ. ಸೊ ಇಷ್ಟು ಬಂದು ನಾನು ಮೀನರಾಶಿಯ ಜಾತಕರಿಗೆ ಹೇಳೋದು. ಇಷ್ಟಲ್ಲದೆ ಒಂದು ನಾನೇನ್ ಹೇಳೋದು ಅಂದ್ರೆ ಎಲ್ಲಾ ರಾಶಿಯವರಿಗೆ ಈ ಸಮಯದಲ್ಲಿ ನಾನು ಶುಕ್ರ ರಾಹು ಹಾಗೂ ಶುಕ್ರ ಗುರುವಿನ ಪರಿವರ್ತನೆಯ ದೃಷ್ಟಿಯಿಂದ ಮಾತ್ರ ಹೇಳಿರೋದ್ರಿಂದ ಬೇರೆ ಗ್ರಹಗಳನ್ನ ನಾನು ಅದಕ್ಕೆ ಸಂಯೋಗವಾಗಿ ಏನು ಫಲಗಳನ್ನ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಇದನ್ನ ಇಷ್ಟು ದೃಷ್ಟಿಕೋನದಿಂದ ಮಾತ್ರ ತಗೊಳ್ಳಿ. ಇದು ಮುಂದಿನ 3-4 ತಿಂಗಳಿಗೆ ಒಂದು 50-60% ಇದು ಅನ್ವಯವಾಗುತ್ತೆ. ಬಟ್ ಆದ್ರೆ 6ನೇ ಮನೆಯಲ್ಲಿ ಎಲ್ಲಾ ಗ್ರಹಗಳು ಮಾರ್ಚ್ ಎಂಡ್ನಲ್ಲಿ ಸೇರಿದಾಗ ಅದು ಪರಿಣಾಮಗಳು ಬೇರೆ ಇರುತ್ತೆ. ಅದ್ರ ಬಗ್ಗೆ ನಾನು ಬೇರೆ ವಿಡಿಯೋವನ್ನು ಸಹ ಮಾಡ್ತೀನಿ. ಅವಾಗ ಪರಿಣಾಮಗಳು ಸ್ವಲ್ಪ ಬೇರೆ ಆಗ್ಬಹುದು. ಸೊ ಇಷ್ಟ ಆಗಿತ್ತು ದ್ವಾದಶ ರಾಶಿಗಳಿಗೆ ಶುಕ್ರ ರಾಹುವಿನ ಯುತಿಯಿಂದ ಯಾವ ಯಾವ ಫಲಗಳು ಸಿಗುತ್ತೆ ಹಾಗೂ ಶುಕ್ರ ಗುರುವಿನ ಪರಿವರ್ತನೆಯಿಂದ ಯಾವ ಯಾವ ಫಲಗಳು ಸಿಗುತ್ತೆ ಅಂತ. ಇದರಲ್ಲಿ ಮೆಜಾರಿಟಿಯಾಗಿ ನಮಗೆ ಒಳ್ಳೆ ಫಲಗಳೇ ಇದೆ. ಕೆಲವೊಂದು ಮಾತ್ರ ಶುಕ್ರ ರಾಹು ಕಂಜಂಕ್ಷನ್ ಆಲ್ಕೋಹಾಲ್ ಅಥವಾ ಮದ್ಯ ಸೇವನೆ ಒಂದು ವ್ಯಸನವನ್ನ ಜಾಸ್ತಿ ಮಾಡುತ್ತೆ, ಅಬ್ಸೆಷನ್ ಕ್ರಿಯೇಟ್ ಮಾಡುತ್ತೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಸೆಕ್ಷುಯಲ್ ಪ್ಲೆಜರ್ ಇವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಇಂತಹ ಸಮಯದಲ್ಲಿ. ಸೊ ಲೈಂಗಿಕ ಸುಖಕ್ಕಾಗಿ ಮನುಷ್ಯ ಆಸೆ ಪಡೋದು ಸ್ವಲ್ಪ ಜಾಸ್ತಿ ಆಗುತ್ತಿದ್ದ ಸಮಯದಲ್ಲಿ, ಅಥವಾ ಆಧ್ಯಾತ್ಮಕ್ಕೋಸ್ಕರ ತೀರಾ ಮನಸ್ಸು ವಾಲುವಂಥದ್ದು ಜಾಸ್ತಿ ಆಗುತ್ತೆ. ಈಗ ಸ್ಪಿರಿಚುಯಾಲಿಟಿ ಇನ್ ಇಟ್ ಸ್ಪೀಕ್ ಅಂತ ಮಹಾಕುಂಭದ ಸಮಯದಲ್ಲಿ ನಮ್ಗೆ ಅದು ಸಹ ಇರೋದ್ರಿಂದ ಆ ತರದ ಪರಿಣಾಮಗಳು ಸಹ ನಮಗೆ ಸಿಗಬಹುದು. ಇದು ವೈಪರೀತ್ಯ ಆದಾಗುತ್ತೆ. ಮತ್ತೆ ಇದಂತಹ ಪವಾಡಗಳು ನಡೆಯುವಂತಹ ಅಥವಾ ಒಂದು ಅಗೋಚರವಾದಂತಹ ಒಂದು ಶಕ್ತಿಯ ಒಂದು ಫಲಗಳು ಸಹ ನಮ್ಗೆ ಈ ಸಮಯದಲ್ಲಿ ಸಿಗ್ಬಹುದು. ಸೊ ವಿಚಿತ್ರ ಘಟನೆಗಳು ನಡೆಯುವಂತಹ ಮಾಡುವಂತಹ ಕೆಲಸಗಳಿಗೆ ಇದು ಸೂಕ್ತವಾದ ಸಮಯ ಅಂತ ನಾನು ಹೇಳ್ತೀನಿ. ಸೊ ಇಷ್ಟಾಗಿತ್ತು ನಮ್ಮ ದ್ವಾದಶ ರಾಶಿಗಳ ಫಲ ಈ ಒಂದು ಗ್ರಹದ ಯುತಿಯಿಂದ ಹಾಗೂ ಪರಿವರ್ತನೆಯಿಂದ. ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕಂಟೆಂಟ್ ನಾನು ಆದಷ್ಟು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ ಈಗ. ಸೊ ನನ್ನ ಒಂದು ಮಕರ ಕುಂಭ ಮೀನ ರಾಶಿಯ ವಿಡಿಯೋಗೆ ನೀವು 6,000ಕ್ಕಿಂತ ಹೆಚ್ಚು ವ್ಯೂಗಳನ್ನ ಕೊಟ್ಟಿದ್ದೀರಾ. ಹಾಗಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.